65 ವರ್ಷಗಳನ್ನು ಪೂರೈಸಿದ್ದನ್ನು ಹೇಳಿದರು. ಮಾತು ಆಡ್ತಾ ಆಡ್ತಾ ವೇದಿಕೆಯವರು ಹೊತ್ತನ್ನು ನೆನಪಿಸಿದರು. ಇಡೀ ರಾಮಾಯಣದಲ್ಲಿ ಜೀವನ ಮೌಲ್ಯಗಳನ್ನು ಮಾತನಾಡಬೇಕು ಅಂತ ವಿಕ್ರಮಾರ್ಜುನ ಹೆಗಡೆಯವರು ನನಗೆ ಕೇಳಿಕೊಂಡಾಗ ಅದರಂತೆ ನಾನೀಗ ನಿಮ್ಮ ಮುಂದೆ ನಿಂತಿದ್ದೇನೆ. ಸಾಂದರ್ಭಿಕವಾಗಿ ನೋಡಿದರೆ ಸಕಲ ವಿಧದ ನದಿಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಪ್ರವಹಿಸ್ತಾ ಇದ್ದ ಹಾಗೆ ಕಾಣ್ತಿರಬಹುದು. ಆದರೆ ಒಟ್ಟಾರೆಯಾಗಿ ನೋಡಿದರೆ ಒಂದು ರಾಮಾಯಣದ ಪ್ರವಾಹ ನಡೆದಿದೆ. ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಜೀವನ ಮೌಲ್ಯಗಳನ್ನು ಹೇಳುವಾಗ ಭಾರತೀಯ ಪರಂಪರೆ ಪ್ರಪ್ರಥಮದಲ್ಲಿ ಉದಾಹರಣೆ ಕೊಡೋದು ಶ್ರೀರಾಮಚಂದ್ರನನ್ನೇ. ಕೃಷ್ಣನನ್ನು ಹೇಳಲಿಕ್ಕೆ ಸ್ವಲ್ಪ ಎದೆಗಾರಿಕೆ ಬೇಕು. ಕೃಷ್ಣ ಜೀವನದ ಮೌಲ್ಯದ ಒಬ್ಬ ಪ್ರತಿನಿಧಿ. ಕೃಷ್ಣನ ಹಾಗೆ ಬದುಕಬೇಕು ಅಂತ ಯಾವನಾದರೂ ಹೇಳ್ತಾನಾದರೆ ಅವನ ಗುಂಡಿಗೆ ಗಟ್ಟಿ ಇದ್ದರೆ ಮಾತ್ರ ಸಾಧ್ಯ. ರಾಮನ ವಿಷಯದಲ್ಲಿ ಹೇಳುವಾಗ ರಾಮ ಈ ಭಾರತೀಯ ಪರಂಪರೆಯ ಪ್ರತಿ ಮನುಷ್ಯನ ಇನ್ನೊಂದು ಚ್ಯುತಿ ಇಲ್ಲದೆ ಬದುಕಬಹುದಾದ ಏಕಮಾತ್ರ ಪ್ರತಿನಿಧಿ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಯಾಕೆ ಅಂತ ಪ್ರಶ್ನೆ. ಮನುಷ್ಯನ ಬದುಕು ಆರಂಭ ಆಗೋದು ಅವನ ಬಾಲ್ಯ ಹೇಗಿತ್ತು ಅನ್ನೋದರ ಮೇಲೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಮಗೆ ಸಾಮಾನ್ಯವಾಗಿ ಗಾದೆಯಲ್ಲಿ ಪ್ರಚಲಿತವಾಗಿ ನಾವು ನಮ್ಮ ಮನೆ ಮಾತುಗಳನ್ನಾಗಿ ಕೇಳಿದ ವಿಷಯ. ಆದರೆ ಇಡೀ ಶ್ರೀಮದ್ ರಾಮಾಯಣ ವಾಲ್ಮೀಕಿಗಳು ಎಲ್ಲೂ ಕೂಡ ಅವನು 15 ವರ್ಷ ಹೇಗೆ ಕಳೆದ ಅಂತಲೇ ಉಲ್ಲೇಖ ಮಾಡೋದಿಲ್ಲ. ಒಂದು ವಾಕ್ಯ ಕೂಡ ಇಲ್ಲ ಅವರ ಬಾಲ್ಯದ ಬಗ್ಗೆ. ಹುಟ್ಟು ಇದೆ. ಆ ಪುತ್ರಕಾಮೇಷ್ಟಿ ಯಜ್ಞದಿಂದ ಮಕ್ಕಳು ಹುಟ್ಟಿದ ಲೆಕ್ಕಾಚಾರಗಳಿವೆ. ಹುಟ್ಟಿದ ಮಕ್ಕಳು 15 ವರ್ಷ ಏನು ಮಾಡಿದ್ರು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಎಷ್ಟೋ ಬಾರಿ 15ರ ನಂತರ ಮಾಡಿದ್ದನ್ನು ನೋಡಿದರೆ 15 ವರ್ಷ ಹೇಗೆ ಬದುಕಿದ್ರು ಅಂತ ಊಹಿಸ್ಕೊಳ್ಬಹುದು. ಅದನ್ನು ರಾಮಾಯಣ ಹೇಳಿಬಿಡುತ್ತೆ. ಹಾಗಾಗಿ ವಾಲ್ಮೀಕಿಗಳಿಗೆ 15ರ ನಂತರ ಬದುಕಿದ ಹುಡುಗ ಏನು ಮಾಡಿದ್ದಾನೆ ಅನ್ನೋದು ನಿಮಗೆ ಕಾಣಿಸ್ತದಲ್ಲ. ನಾನು 15 ವರ್ಷ ಯಾಕೆ ಹೇಳ್ತಾ ಕೂಡ್ಲಿ ಅನ್ನುವ ಹಾಗೆ ಒಂದು ಘನ ಮೌನ. ಅದೇ ನೀವು ಬಾಲ್ಯದ ವಿಷಯಕ್ಕೆ ಬಂದರೆ ಹುಟ್ಟಿನ ಕ್ಷಣದಿಂದ ಅರೆ ನಿಮಿಷ ಬಿಡದೆ ಬಾಲ್ಯವನ್ನು ವಿವರಿಸುವ ವೇದವ್ಯಾಸರ ಶ್ರೀಕೃಷ್ಣ ಒಂದು ಕ್ಷಣವೂ ಕೂಡ ಬಾಲ್ಯ ಹೇಗೆ ಕಳೆದಿದ್ದಾನೆ ಅಂತ ಉಲ್ಲೇಖ ಮಾಡದ ವಾಲ್ಮೀಕಿ 2 ತದ್ವಿರುದ್ಧ ಧ್ರುವಗಳ ಹಾಗೆ ನಮಗೆ ಕಾಣಿಸಿದರೆ ಅದು ನಮ್ಮ ಅಜ್ಞಾನ. ಹೇಳದೆ ಒಬ್ಬ ಹುಡುಗನನ್ನು ನಮ್ಮ ಕಣ್ಣ ಮುಂದೆ ಕಟ್ಟೋದಿದೆಯಲ್ಲ, ಅದು ವಾಲ್ಮೀಕಿಗಳು ಮಾಡಿದಂತಹ ಬಹಳ ಅದ್ಭುತವಾದ ಕೆಲಸ. ನಮ್ಮ ದುರಂತಕ್ಕೆ ನಾವು ಏನು ಮಾಡಿದ್ದೇವೆ ಅಂತ ಹೇಳಿಯೇ ಗೊತ್ತಾಗಬೇಕು. ನಮಗೆ ಇಲ್ಲದ್ರೆ ನಮ್ಮದು ಕಾಣಿಸುವಂತಹ ಯಾವ ಕೆಲಸ ಇಲ್ಲದಿದ್ದಾಗ ಡಂಗುರ ಸಾರಿ ಹೇಳುವುದೇ, ಪ್ರಚಾರ ಮಾಡುವುದು ಒಂದೇ ಅನಿವಾರ್ಯ ಅಲ್ವಾ. ಆದರೆ ರಾಮನ ಮಟ್ಟಿಗೆ ಅದರ ಅವಶ್ಯಕತೆ ಬರಲಿಲ್ಲ, ಬರುವುದಿಲ್ಲ ಅಂತ ಸೂಚನೆ ಈ ಮೌನ. ಹಾಗಾಗಿ ಬಾಲ್ಯದ ವಿವರಣೆ ಕೊಡಲ್ಲ ವಾಲ್ಮೀಕಿಗಳು. ಯಾಕೆ ಅಂತ ನೀವು ಒಂದು ಕ್ಷಣ 15ರ ನಂತರ ಏನು ಮಾಡಿದ ಅಂತ ನೋಡಿದರೆ ಒಂದು ಊನ ಷೋಡಶ ಅಂತಲೇ ಉಲ್ಲೇಖ ಬರುತ್ತೆ. ವಿಶ್ವಾಮಿತ್ರರು ಬಂದಾಗ ರಾಮನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಂತಹ ವಿಶ್ವಾಮಿತ್ರರು ಇನ್ನೂ 16 ಪ್ರವೇಶಿಸದ 15ರ ಹುಡುಗನನ್ನು ಕರ್ಕೊಂಡು ಹೋದ್ರು ಅಂತ ಗೊತ್ತಾಗತ್ತೆ. ಈ 15ರ ಹುಡುಗನನ್ನು ಕರ್ಕೊಂಡು ಹೋದದ್ದು ಯಾವ ಕೆಲಸಕ್ಕೆ? ಎಂತೆಂಥ ತಾಟಕಿ ಮಾರೀಚರಂತಹ ದುಷ್ಟ ರಾಕ್ಷಸರು ಲೋಕ ಕಲ್ಯಾಣಾರ್ಥವಾಗಿ ಋಷಿ ಮುನಿಗಳಾಗಿ ತಮ್ಮ ತಪಸ್ಸನ್ನು ಮಾಡುವಂತಹ ಅನೇಕ ಧೀಮಂತರ ತಪಸ್ಸು ಹಾಳು ಮಾಡುತ್ತಾ ಇದ್ದಾರೆ. ಆ ರಾಕ್ಷಸರನ್ನು ನಾಶ ಮಾಡಿ ಶ್ರೀಮಂತವಾದ ಯಾವ ಭಾರತೀಯ ಪರಂಪರೆಯ ದರ್ಶನ ಮತ್ತು ದೈವಿ ಪರಂಪರೆಯ ಋಷಿಗಳ ಕೆಲಸ ಇದೆ ಅದು ಸಾಂಗವಾಗಿ ನೆರವೇರಬೇಕು. ಇದಕ್ಕೆ ಉದ್ದೇಶ ಇಟ್ಟುಕೊಂಡು ವಿಶ್ವಾಮಿತ್ರರು ಕರ್ಕೊಂಡು ಹೋದರು. ಹಾಗೆ ಕರ್ಕೊಂಡು ಹೋದ ವಿಶ್ವಾಮಿತ್ರರ ಜೊತೆಗೆ ಇದ್ದಂತಹ ರಾಮಲಕ್ಷ್ಮಣರು ಯಾವ ಮಟ್ಟಕ್ಕೆ ಎಷ್ಟು ಜನರನ್ನು ಕೊಂದರು, ಎಷ್ಟು ರಾಕ್ಷಸರನ್ನು ಕೊಂದರು ಅನ್ನೋದು ನಮಗೆ ಉಲ್ಲೇಖವಾಗಿ ಗೊತ್ತು. ಅಲ್ಲಿ ಯಾವೆಲ್ಲ ರಾಕ್ಷಸರನ್ನು ಖರದೂಷಣರ ಒಂದು ಪಡೆಯೇ ಬರುವ ಹಾಗಾಗುವ ಮುಂದಿನ ಘಟನೆಗಳಿಗೆಲ್ಲ ಕಾರಣವಾಗುವಂತಹ ಒಂದು ತಾಟಕ ಮಾರೀಚ ಅನ್ನುವ ರಾಕ್ಷಸರನ್ನು ಕೊಲ್ಲುವ ವೇಳೆಗೆ ನಮಗೆ ಪಕ್ಕಾ ಗೊತ್ತಾಗುತ್ತೆ 15 ವರ್ಷ ದಶರಥನ ಕೆಳಗೆ ರಾಮಚಂದ್ರರು ಬಾಲ್ಯವನ್ನು ಎಷ್ಟು ಅದ್ಭುತವಾಗಿ
ಸಿದ್ಧಪಡಿಸಿಕೊಂಡಿದ್ದಾರೆ ಅಂತ. ಯಾವುದಕ್ಕಾಗಿ? ಆತ್ಮ ಶ್ಲಾಘನೆಗೋ, ಆತ್ಮರಕ್ಷಣೆಗೋ, ನಾನು ದೊಡ್ಡವನಾಗಬೇಕು ಅನ್ನುವ ಹೆಸರಿನ ಆಕಾಂಕ್ಷೆಗೋ, ನಾನೇ ರಾಜನಾಗುವ ಮುಂದಿನ ಉತ್ತರಾಧಿಕಾರಿ ಅನ್ನುವ ಕಾರಣಕ್ಕೂ ಅಲ್ಲ. ಮತ್ತೆ ಯಾವ ಕಾರಣಕ್ಕೆ ಅವನು ಇಡೀ ಬಿಲ್ವಿದ್ಯೆ ಕಲ್ತದ್ದು ಅನ್ನುವುದನ್ನು ವಿಶ್ವಾಮಿತ್ರರು ನಮಗೆ ತೋರಿಸ್ತಾರೆ. ವಿಶ್ವಾಮಿತ್ರರು ಕರೆದು ತೋರಿಸಿದ್ದೆ ರಾಮನಿಗೆ, ನೀನು ಕಲಿತದ್ದು ನಿನಗಾಗಿ ಅಲ್ಲ, ಲೋಕ ಕಲ್ಯಾಣಕ್ಕೆ ಬಾ, ಅದನ್ನು ಮಾಡಿ ತೋರಿಸು. ಲೋಕ ಕಲ್ಯಾಣಕ್ಕಾಗಿ ನಾವು ವಿದ್ಯೆಯನ್ನು ಕಲಿಯುವುದು, ಲೋಕ ಕಲ್ಯಾಣಕ್ಕಾಗಿ ನಾವು ನಮ್ಮ ಬದುಕನ್ನು ಸಮರ್ಪಿಸಿಕೊಳ್ಳುವುದು, ಲೋಕವನ್ನು ಬೆಳಗಲಿಕ್ಕಾಗಿ ನನ್ನ ಇಡೀ ಸಾಮರ್ಥ್ಯವನ್ನು ಉಪಯೋಗಿಸಬೇಕು ಅನ್ನುವ ದೊಡ್ಡ ಸಂದೇಶವನ್ನು ನಮಗೆ ರಾಮ ತನ್ನ ಬಾಲ್ಯದಲ್ಲೇ ಕೊಟ್ಟುಬಿಟ್ಟ. ಅದಕ್ಕೇನೆ RSS ರಾಮನನ್ನು ಭಕ್ತ ಅಂತ ತಿಳಿದು ರಾಮಭಕ್ತರಾಗಿ ಸೇವೆಯನ್ನು ಪ್ರಧಾನವಾಗಿ ಕಂಡದ್ದು. ಇದು ಅದರ ಮೂಲ ಸೂತ್ರ. ರಾಮನನ್ನು ಯಾರು ನಂಬ್ತಾರೆ ಅವರಿಗೆ ಸೇವೆ ಪ್ರಥಮ ಆದ್ಯತೆ. ನಮಗಾಗಿ ಬದುಕುವುದಲ್ಲ, ನಮ್ಮ ಸುಖಕ್ಕಾಗಿ ಕೆಲಸ ಮಾಡುವುದಲ್ಲ, ನಮ್ಮ ಒಳಿತಿಗಾಗಿ ಸಂಪಾದನೆ ಮಾಡುವುದಲ್ಲ, ನಮ್ಮಲ್ಲಿರುವ ದೈಹಿಕ ಸಾಮರ್ಥ್ಯ ನಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕಲ್ಲ, ಜಗತ್ತಿಗೆ ಒಳಿತು ಮಾಡುವುದಕ್ಕಾಗಿ ನನ್ನನ್ನು ಅರ್ಪಿಸಿಕೊಳ್ಳಬೇಕು ಅಂತ ಹೇಳಿದ ಒಂದು ಮಹಾ ಮೂಲಭೂತ ರಾಮತತ್ವವನ್ನಿಟ್ಟುಕೊಂಡ ಸಂಸ್ಥೆ ತಾನು ಹೆಸರನ್ನು ಕೂಡ ನೋಂದಣಿ ಮಾಡುವುದಿಲ್ಲ ಅನ್ನೋದನ್ನು ಸಹಿಸಿಕೊಳ್ಳಲಿಕ್ಕಾಗದ ದುಷ್ಟ ಮನಸ್ಸುಗಳು ಇನ್ನೂ ಇದ್ದಾವಲ್ಲ. ಇದು ಯಾವ ರಾವಣ ಪರಂಪರೆ? ಆಶ್ಚರ್ಯ ಆಗೋದಿಲ್ವಾ? ನಾವು ಯಾರೂ ಮಾತು ಕೂಡ ಆಡೋದಿಲ್ವಲ್ಲ. ಒಂದು ರಾವಣ ಪರಂಪರೆ ಇನ್ನೂ ಜೀವಂತವಾಗಿ ಇದ್ದಾಗ ನೀವು ಹೀಗೇ ಬೊಬ್ಬೆ ಹೊಡಿತಾ ಇರಿ. ನಮ್ಮದು ವಾನರ ಸೇನೆ. ಇದನ್ನೇ ಹನುಮಂತ ಕೂಡ ತೋರಿಸಿದ್ದು. ರಾಮ ನಾನು ಮಾತ್ರ ಹೀಗಲ್ಲ, ನನ್ನ ಭಕ್ತರು ಹೀಗಿರಬೇಕು ಅಂತ ತೋರಿಸಿದ್ದು ಹನುಮಂತನ ಮುಖಾಂತರ. ಹನುಮಂತ ಎಂಥವ? ನಮಗೆ ಬಹಳ ಜನರಿಗೆ ಹೇಗೆ ಅಂದರೆ ಒಂದು ತಿಳುವಳಿಕೆ ಇರ್ತದೆ, ಆಯಾಗ ಮಂಡೆ ಹೆಚ್ಚು ಬಲಿಪೂಜಿ, ಬುದ್ಧಿ ಹೆಚ್ಚು ಓಡಲ್ಲ, ಅವನ ದೈಹಿಕ ಸಾಮರ್ಥ್ಯಕ್ಕೆ ಲಾಯಕ್ಕು, ಅಂಥವನನ್ನು ಒಂದಿಷ್ಟು ಸೋಷಲ್ ಸರ್ವಿಸಿಗೆ ಕರೆಯುವಂಥ ನಮ್ಮ ತಿಳುವಳಿಕೆ. ತಲೆ ಇಲ್ಲದೆ ದೇಹದಾರ್ಢ್ಯ ತುಂಬ ಚೆನ್ನಾಗಿರುವವನಿಗೆ ಸೋಷಲ್ ಸರ್ವಿಸ್ ಅಂತ ಅಲ್ಲ ಅಂತ ಹೇಳಿದ ಹನುಮಂತ. ಪಂಡಿತರಲ್ಲಿ ಮಹಾಪಂಡಿತ, ವೇದವಿದ, ವ್ಯಾಕರಣಜ್ಞ, ಶಾಸ್ತ್ರಜ್ಞ, ಯಾವುದರಲ್ಲಿ ಕಡಿಮೆ? ಪ್ರಥಮ ಪ್ರಾಥಮಿಕ ಪ್ರವೇಶಿಕೆಯೇ ಹನುಮಂತನ ಪರಿಚಯ. ರಾಮನ ಮುಂದೆ ನಿಂತಾಗ ತಾನು ಯಾರು ಅಂತ ಹೇಳಿದ 4 ವಾಕ್ಯಗಳಲ್ಲಿ ರಾಮ ಗ್ರಹಿಸಿಬಿಟ್ಟ, ಇವ ವೇದಜ್ಞ, ಇವ ವ್ಯಾಕರಣಜ್ಞ, ಇವ ಪಂಡಿತ, ಇವ ಶಾಸ್ತ್ರಜ್ಞ, ಇವನ ಜೊತೆ ವ್ಯವಹರಿಸಬಹುದು. ನೋಡಿ, ಇಡೀ ಹನುಮಂತನ ಪಾತ್ರ ನಿತ್ತದ್ದು ದೈತ್ಯ ಗಾತ್ರದ ಒಬ್ಬ ಹನುಮಂತನಾಗಿ ಮಾತ್ರವಲ್ಲ. ಆಗಿನ್ನು ಅವ ಬಂದು ನಿಂತಾಗ ಅವನು ಯಾರು ಅಂತ ಗೊತ್ತಿಲ್ಲದೆ ಇರುವ ಹೊತ್ತಿಗೆ ಮಾತು ಒಂದು ಕುಲವನ್ನು ಅರುಹಬೇಕು ಅಂತ ಕುಲವ ನಾಲಗೆ ಅರುಹಿತು. ಹನುಮಂತ ಬಂದು ನಿಂತ ಮಾತು ಇಡೀ ಅವನು ಎಂಥವ ಅನ್ನುವುದನ್ನು ಕನ್ನಡಿ ಮಾಡಿ ರಾಮನ ಮುಂದೆ ಇಟ್ಟಾಗ ರಾಮ ಎಂಥವ? ಒಂದು ಭಾಷೆಯಿಂದ ಮನುಷ್ಯನನ್ನು ಅಳೆಯಬಹುದು ಅಂತ ತೋರಿಸಿದವ. ಪ್ರಥಮ ಮಾತಿಗೇನೆ ಲಕ್ಷ್ಮಣನ ಜೊತೆಗೆ ಹೇಳಿ ಇವನನ್ನು ತೆಗೆಯುವಂತ. ಈಗ ನಾವು ಒಂದು ಯೋಚನೆ ಮಾಡ್ತೇವೆ, ರಾಮ ಮೊದಲು ತಗೊಂಡದ್ದು ಹನುಮಂತನನ್ನು ಅವನ ಬುದ್ಧಿಮತ್ತೆಗೆ ಅಂತ. ಬುದ್ಧಿಮತ್ತೆಯವರಿಗೆ ಕೊಡೋದು ಏನು ಕೆಲಸ? ವಿದ್ವತ್ತಿಗೆ ಸಂಬಂಧಪಟ್ಟದ್ದು, ಯಾವುದೋ ವೇದ ಶಾಸ್ತ್ರ ಜಿಜ್ಞಾಸೆಗೆ ಸಂಬಂಧಪಟ್ಟ ಮಹಾಪಂಡಿತನ ಸ್ಥಾನದಲ್ಲಿ ರಾಮ ಕೂತ್ಕೊಳಿಸ್ಬೇಕಿತ್ತು. ಆದರೆ ನಿನ್ನ ವಿದ್ವತ್ತು, ನಿನ್ನ ಶಾಸ್ತ್ರ, ನಿನ್ನ ಪಾಂಡಿತ್ಯ ಭಗವಂತನ ಸೇವೆಗೆ ಅರ್ಪಿಸುವ ಹಾಗಾಗಲಿ ಅನ್ನುವುದನ್ನು ರಾಮ ಹೇಳದೆ ಹನುಮಂತ ನಡೆದು ತೋರಿಸಿದ. ವಿದ್ವತ್ತು ಇದೆ, ಪಾಂಡಿತ್ಯ ಇದೆ, ಶಾಸ್ತ್ರ ಗೊತ್ತಿದೆ, ಎಲ್ಲ ಗೊತ್ತಿದ್ದವ ಈ ದೇಹ, ಇದನ್ನು ಕೊಟ್ಟವ ಭಗವಂತ, ಇದಕ್ಕೆ ಯಾವ ಸಾಮರ್ಥ್ಯ ಇದೆ, ಇಡೀ ಸಾಗರೋಲ್ಲಂಘನ ಮಾಡಿ ಆಚೆ ಕಡೆಗೆ ಹೋಗಬಹುದು ಅಂತ ಎಚ್ಚರಿಸುವಾಗ ಓಹೋ ಈ ದೇಹಕ್ಕೆ ಆ ಸಾಮರ್ಥ್ಯ ಇದೆಯಾ ಅಂತ ಗೊತ್ತೇ ಇಲ್ಲದ ಹಾಗೆ ಋಷಿಮುನಿಗಳ ಶಾಪದ ಕಾರಣವಾಗಿ ಮುಗ್ಧವಾಗಿಯೇ ಉಳಿದ ಪುಟ್ಟ ಬಾಲಕನ ಹಾಗೆ ಇದ್ದಂತಹ ಹನುಮಂತ ಆ ಗಾತ್ರದಲ್ಲಿ ಬೆಳೆದು ನಿಂತು ಒಂದರೆ ಕ್ಷಣವೂ ಬಿಡದೆ, ಈ ದೇಹ ನನ್ನ ಸುಖಕ್ಕಾಗಿ ಅಲ್ಲ, ನಾನು ಈ ದೇಹವನ್ನು ನನ್ನ ದೈಹಿಕ ಸುಖಕ್ಕೆ ಬಳಸದೆ ಇದರ ಬ್ರಹ್ಮಚರ್ಯವನ್ನು ಕಾಪಾಡ್ತೇನೆ. ಈ ಬ್ರಹ್ಮಚರ್ಯದಿಂದ ಪಡೆದ ತಪಸ್ಸು ಅದು ನನ್ನ ಯಾವುದೋ ದಾರ್ಶನಿಕ ಆಂತರಂಗಿಕ ಶಕ್ತಿಯಾಗಿ ನಾನು ಬೆಳೆಯುವುದಕ್ಕೆ ಕಾರಣ ಮಾತ್ರವಾಗುವುದಲ್ಲ,
ನನ್ನ ಭಗವಂತ, ನಾನು ನಂಬಿದ ಭಗವಂತ ನನ್ನಿಂದ ಏನು ಸೇವೆ ಪಡಿಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಆ ಸೇವೆಗೆ ಅರ್ಪಿಸ್ತೇನೆ ಅಂತ ತೋರಿಸಿದ್ದು ಕೂಡ ಹನುಮಂತ. ಆ ಎರಡನೆಯ ದೃಷ್ಟಿಯಲ್ಲೂ ಕೂಡ ರಾಮ ಯಾವುದನ್ನು ಸೇವಾಲೋಕ ನನ್ನ ಲೋಕ ಅಂತ ಹೇಳಿದ, ಅದನ್ನು ಭಕ್ತನಾಗಿ ಅವ ರಾಮ ಅವತಾರವಾಗಿ ತೋರಿಸಿದರೆ ಭಕ್ತ ಹನುಮಂತನಾಗಿ ತೋರಿಸಿದ್ದ ಒಂದು ದಾಖಲೆ ಇದೆ ಅಲ್ಲ. ನಮಗೆ ಎಲ್ಲರಿಗೂ ಬಹಳ ಬಹಳ ಜಿಮ್ ಬಾಡಿ ಇದೆ. ಇವತ್ತು ಇಲ್ಲದವರು ಕೂಡ 6 ಪ್ಯಾಕಿಗೆ ಬಹಳ ಟ್ರೈ ಮಾಡ್ತೇವೆ ಈಗಿನ ಕಾಲದಲ್ಲಿ. ಅದಕ್ಕಾಗಿ ದುಡ್ಡು ಕೊಟ್ಟು ಗಂಟೆಗಟ್ಟಲೆ ಅಂಗಡಿಯಲ್ಲಿ ಸಿಕ್ಕಾಪಟ್ಟೆ ದೇಹ ದಂಡಿಸಿ ಪ್ರೋಟೀನ್ ಪೌಡರ್ ಕುಡಿದು ಕಂಡವರ ಮುಂದೆ 6 ಪ್ಯಾಕನ್ನು ತೋರಿಸ್ತೇವೆ. ಒಂದು ಸಮಾಜ ಸೇವೆ ಮಾಡಿದ ಒಬ್ಬ ಹುಡುಗ ಸಿಕ್ಕರೆ ಕಾಲಿಗೆ ಬಿದ್ದು ಹನುಮಂತ ಅಂತ ಹೇಳಿ ನಮಸ್ಕರಿಸಬಹುದಿತ್ತು. ಅವರು ಬಳಸಿದ್ದೆಲ್ಲ ಯಾವ ಹೆಣ್ಣನ್ನು ಆಕರ್ಷಿಸೋಣ? ಯಾರಿಗೆ ನನ್ನನ್ನು ನೋಡಿದ ಕೂಡಲೇ ಒಮ್ಮೆ ಭಯ ಬರುವ ಹಾಗೆ ಮಾಡೋಣ? ಇಂಥ ದುಷ್ಟ ಕೆಲಸಕ್ಕಾಯ್ತಲ್ಲ ಹನುಮಂತ ಕೊಟ್ಟ ಸಂದೇಶ ಯಾವುದು ಜೀವನ ಮೌಲ್ಯದಲ್ಲಿ? ಹನುಮಂತ ಕೊಟ್ಟ ಸಂದೇಶ, ನನಗೆ ಇಷ್ಟು ದೇಹದಾರ್ಢ್ಯವಿದೆ, ನನ್ನ ದೇಹ ಶ್ರೀಮಂತಿಕೆ ಎಂಥ ಸಾಮರ್ಥ್ಯದ್ದು, ನಾನು ಯಾರನ್ನು ಬೇಕಾದರೂ ಗೆಲ್ಲಬಲ್ಲೆ, ಆದರೆ ನನ್ನ ಮುಂದೆ ಇರುವ ಪ್ರತಿ ಹೆಣ್ಣು ನನ್ನ ತಾಯಿ ಅಂತ ನೋಡಿದನಲ್ಲ. ಈ ತಾಯಿತನದ ಭಾವ ಒಬ್ಬ ಗಂಡಿನೊಳಗೆ ಇಲ್ಲದಿದ್ದರೆ ಅವನು ಉದ್ಧಾರ ಆಗುವುದಿಲ್ಲ ಅನ್ನುವುದನ್ನು ನಮಗೆ ಹೇಳಿದ ಪ್ರಥಮ ಒಬ್ಬ ವ್ಯಕ್ತಿ ಅದು ಹನುಮಂತ. ಹಾಗಾಗಿ ಎಲ್ಲೆಲ್ಲೋ ಮಲಗಿ ಯಾವುದೋ ಆಕೃತಿಯಲ್ಲಿ ಬಿದ್ದು ಮೈ ಮೇಲೆ ಬಟ್ಟೆಯ ಪರಿವೇ ಇಲ್ಲದೆ ಮೈ ಮೇಲಿನ ತೊಡೆ ಅಥವಾ ಯಾವ ಅವಯವಗಳು ಕಾಣಬಾರದು ಅಂತಹ ಅವಯವಗಳನ್ನು ಕಾಣಿಸಿಕೊಂಡು ರಾತ್ರಿ ಕುಡಿದ ಮತ್ತಿನಲ್ಲಿ ಬಿದ್ದಿದ್ದಾರೇನೋ ಅನ್ನುವ ಹಾಗೆ ಬಿದ್ದಿರುವ ಸಕಲ ಹೆಣ್ಣುಗಳ ಮಧ್ಯೆ ತಿರುಗಾಡಿದನಲ್ಲ ಹನುಮಂತ. ಒಂದು ಕ್ಷಣ ಯೋಚಿಸ್ತಾನೆ, ಓಹ್ ನಾನೊಬ್ಬ ಬ್ರಹ್ಮಚಾರಿ, ರಾತ್ರಿಯ ಹೊತ್ತು ಮಿಣುಕು ದೀಪ ಕತ್ತಲಿನಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಮೈ ನೋಡಿದ್ದೇನೆ, ಅದು ಯಾವುದೋ ಸ್ತನ ನೋಡಿದ್ದೇನೆ, ಯಾವುದೋ ತೊಡೆ ನೋಡಿದ್ದೇನೆ, ಯಾರದ್ದೋ ತುಟಿ ನೋಡಿದ್ದೇನೆ, ಯಾವುದೋ ಕೆನ್ನೆಗಳನ್ನು ನೋಡಿದ್ದೇನೆ, ಅವರಲ್ಲೆಲ್ಲ ಒಂದು ಉನ್ಮತ್ತವಾದ ಮದಾವಸ್ಥೆ ಇತ್ತು. ತಪ್ಪು ಮಾಡಿದೆನಾ ಅಂತ ಹನುಮಂತ ಆತ್ಮವಿಮರ್ಶೆ ಮಾಡಿಕೊಳ್ತಾನೆ. ತಕ್ಷಣ ಹೇಳ್ತಾನೆ, ನಾನು ಅಲ್ಲಿ ಅಷ್ಟೂ ಹುಡುಗಿಯರೋ ಹೆಣ್ಣು ಮಕ್ಕಳೋ ಹೆಂಗಸರೋ ಎಲ್ಲರನ್ನು ನೋಡುವಾಗ ನಾನು ಹುಡುಕಿದ್ದು ನನ್ನ ತಾಯಿಯನ್ನು, ಯಾವ ಹೆಣ್ಣನ್ನು ಅಲ್ಲ ಅಂತ. ಯಾವ ಹೆಣ್ಣನ್ನು ಕೂಡ ತಾಯಿಯ ಭಾವದಲ್ಲೇ ನೋಡಿದರೆ ಮೈಲಿಗೆ ಇಲ್ಲ ಅಂತ ಡಿಕ್ಲೇರ್ ಮಾಡಿದವ ಹನುಮಂತ. ಇಂಥದೊಂದು ಬಹಳ ವಿಶೇಷವಾದ ದೇಹದಾರ್ಢ್ಯವಿದ್ದಾಗಲೂ ಹೆಣ್ಣನ್ನು ಅತ್ಯಂತ ಸಂಯಮದ ತಾಯ್ತನದಿಂದ ನೋಡಬೇಕು ಅನ್ನುವ ಭಾವ, ದೇಹಕ್ಕೆ ಸಕಲ ಸಾಮರ್ಥ್ಯವಿದ್ದಾಗಲೂ ಅದನ್ನು ಭಗವಂತ ಅಂತ ಯಾವ ಪರಾಶಕ್ತಿ ಇದೆ ಅದಕ್ಕಾಗಿ ಉಪಯೋಗಿಸಬೇಕು ಅಂತ ತನ್ನನ್ನು ತಾನು ಅರ್ಪಿಸಿಕೊಳ್ಳಬೇಕಾದ ಸಮರ್ಪಣೆ, ಇವೆಲ್ಲದರ ಜೊತೆಗೆ ನನ್ನ ಬುದ್ಧಿಮತ್ತೆ ನನ್ನ ಪಾಂಡಿತ್ಯ ಪ್ರದರ್ಶನಕ್ಕಲ್ಲ, ಭಗವಂತನ ಅರಿವಿಗಾಗಿ. ಆ ಅರಿವನ್ನು ನನಗೆ ಅವನು ಕೊಡಬೇಕಾದ್ರೆ ಇನ್ನಷ್ಟು ಅದು ಅಂತರಂಗದ ದರ್ಶನವಾಗಬೇಕು, ಆಗ ಅದು ಪರಿಪೂರ್ಣ. ನಾನು ಬುದ್ಧಿಮತ್ತೆಯಿಂದ ಪ್ರಬಲನಾದರೆ ಪಂಡಿತನಾಗಿ ಮುಕ್ತಾಯನಾಗಬಹುದು, ಜ್ಞಾನಿಯಾಗಿ ಇಲ್ಲವಾಗಬಹುದು. ಜ್ಞಾನಿಗೆ ಪಂಡಿತನಿಗೆ ಅಂತರಂಗ ದರ್ಶನ ಸಾಧ್ಯ ಇಲ್ಲ. ಪಂಡಿತನೊಬ್ಬ ತನ್ನನ್ನು ಸಮರ್ಪಿಸಿಕೊಂಡರೆ ಅಂತರಂಗ ದರ್ಶನ ಅಂತ ಹನುಮಂತ ತೋರಿಸಿದ. ನೀವು ರಾಮನ ಯಾವ ಜೀವನದ ಯಾವ ಒಂದು ಕ್ಷಣವನ್ನು ಯೋಚನೆ ಮಾಡಿದರೂ ಕೂಡ ಇದೊಂದು ಹೀಗಿರಬಾರ್ದು ಅಂತ ಅನಿಸೋದಿಲ್ಲ. ಕೃಷ್ಣನಲ್ಲಿ ಅನೇಕ ಕಾಂಟ್ರವರ್ಷಿಯಲ್ ವಿಷಯಗಳು ಬರ್ತವೆ. ನಾನು ಇದು ಸರಿ ಕೃಷ್ಣ ಹೇಳಿದ್ದು ಅಂದರೆ ಅಲ್ಲ ರೀ ಅಂತ ಹೇಳುವ 10 ಆರ್ಗ್ಯುಮೆಂಟನ್ನು ಬೇರೆ ಬೇರೆಯವರು ಕೊಡ್ಬೋದು. ರಾಮನ ವಿಷಯದಲ್ಲಿ ಕೊಡೋಕ್ಕಾಗಲ್ಲ. ಅಂಥ ನಿಖರ, ನೇರವಾಗಿ ಬದುಕಿಗೆ ಪ್ರಾಮಾಣಿಕ, ನಿಷ್ಠಾವಂತ ಮತ್ತು ಲೋಕವನ್ನು ಒಂದರೆ ಕ್ಷಣ ಬಿಡದೆ ಸಮಾಜ, ಕುಟುಂಬ ಯಾವ ಮೌಲ್ಯಗಳಿಗೂ ಧಕ್ಕೆ ಬರದ ಹಾಗೆ ಬದುಕಿದ ಏಕಮಾತ್ರ ಅವತಾರ ರಾಮ. ನಿಮಗೆ ಪರಶುರಾಮನಲ್ಲೂ ಅದು ಕಾಣಲ್ಲ. ಕೌಟುಂಬಿಕ ಧಕ್ಕೆಗಳು ಪರಶುರಾಮನ ಅವತಾರದಲ್ಲೂ ಇದೆ. ತಾಯಿಯ ರುಂಡ ಕಡೆಯಿಂದ ಕಡಿತಾನೆ. ಅಪ್ಪನ ಮಾತಿನ ಪಾಲನೆಗೆ ಅಮ್ಮನ ರುಂಡ ಹಾರಿಸ್ಲಿಕ್ಕೂ ಪರಶುರಾಮ ಯೋಚನೆ ಮಾಡಲ್ಲ. ಆದರೆ ರಾಮ ಎಲ್ಲಿಯೂ ಧಕ್ಕೆ ತರೋಲ್ಲ. ಅಮ್ಮ ಕೈಕೇಯಿ ಮೋಸ ಮಾಡಿರೋದು, ಅವಳು ಹೀಗೆ ಮಾತಾಡಬಾರ್ದಿತ್ತು, ಅವಳನ್ನು ಮುಗಿಸಿ ಬಿಡೋಣ ಅಂತ ಲಕ್ಷ್ಮಣ ಹೇಳುವಾಗ ನೀನು ಯಾವ ಕಾರಣಕ್ಕೂ ಹೀಗೆ ಮಾತಾಡಬಾರ್ದು ಅಂತ ನಿಲ್ಲಿಸಿದವ ರಾಮ. ಅದು ಹೋಗಲಿ, ಭರತ ಕೈಕೇಯಿಯನ್ನು ನಿಂದಿಸಿದರೆ ರಾಮನ ಹತ್ರ ಬಂದಿರ್ತಾನಲ್ಲ ಕಾಡಿಗೆ, ರಾಮ ಹೇಳುವ ಮಾತು ಏನು? ನೀನು ಕೈಕೇಯಿಯನ್ನು ನಿಂದಿಸಿದರೆ ನಾನು ನನ್ನ ಪಾದರಕ್ಷೆಯನ್ನು ಕೂಡ ಕೊಡೋದಿಲ್ಲ ಅಂತ. ಯಾವ ಕೈಕೇಯಿ ತಾಯಿಯಾಗಿ
ಇವನ ವನವಾಸಕ್ಕೆ ಕಾರಣಳಾಗಿದ್ದರೂ ಕೂಡ ತಾಯಿಯನ್ನು ನಿಂದಿಸಲಿಕ್ಕಿಲ್ಲ ಅನ್ನೋ ಬಹಳ ದೊಡ್ಡ ಮೌಲ್ಯ. ಅವಳು ಎಂಥ ಮಾತೆ ಆಡಲಿ, ಅದು ಮಾತೃಭಾವದಿಂದ. ಆ ಋಣ, ಮಾತೃ ಋಣ, ಪಿತೃ ಋಣ ತೀರ್ಸಕ್ಕೆ ಸಾಧ್ಯ ಇಲ್ಲ ಅನ್ನುವ ಭಾವದಲ್ಲೇ ಸ್ವೀಕರಿಸಬೇಕು. ಅವರು ಆಡುವ ಕೆಟ್ಟ ಮಾತಿದ್ರು ನನ್ನ ಜೀವನಕ್ಕೆ ಅದು ಪನಿಷ್ಮೆಂಟ್ ಅಂತ ಸ್ವೀಕರಿಸಬೇಕು. ಇದೆಲ್ಲ ತೋರಿಸಿದ್ದು ರಾಮ. ಮಂಥರೆಯನ್ನು ಕೂಡ ಕೆಟ್ಟ ಮಾತು ಆಡಿದಾಗ ಬಹಳ ಕಠೋರವಾಗಿ ಲಕ್ಷ್ಮಣನನ್ನು ವಿರೋಧಿಸಿದವ ರಾಮ. ಎಲ್ಲಿ ಕೂಡ ಇವರು ಕೆಡುಕು ಮಾಡಿದರು. ಸಂಜೆ ರಾತ್ರಿ ನಾಳೆ ನಿನಗೆ ಪಟ್ಟಾಭಿಷೇಕ ಅಂದದ್ದು, ಬೆಳಿಗ್ಗೆ ಏಳುವಾಗ ನಿನಗೆ ಪಟ್ಟಾಭಿಷೇಕ ಇಲ್ಲ ಅಂದರೆ ವಾಲ್ಮೀಕಿಗಳು ಹೇಳ್ತಾರೆ, ನಿನ್ನೆ ರಾತ್ರಿಯ ಮುಖದ ಚಹರೆಗೂ ಬೆಳಿಗ್ಗೆ ನಿನಗೆ ಪಟ್ಟಾಭಿಷೇಕ ಇಲ್ಲ ವನವಾಸ ಅಂದಾಗಲೂ 2 ಹೊತ್ತಿನಲ್ಲೂ ಮುಖದಲ್ಲಿ ವ್ಯತ್ಯಾಸ ಆಗಲಿಲ್ಲ ರಾಮನಲ್ಲಿ ಅಂತ. ಸಾಧ್ಯವಾಯಿತು, ನಮಗೆ ಊಹಿಸೋಕ್ಕೂ ಸಾಧ್ಯ ಇಲ್ಲ. ನಾನು ಅನೇಕರಿಗೆ ಹೇಳೋದುಂಟು, ನಿಮ್ಮ ಬಾಸ್ ಇವತ್ತು ಸಂಜೆ ಆಫೀಸಿಗಿಂದ ಹೊರಡುವಾಗ ನಿಮಗೆ ನಾಳೆ ಪ್ರಮೋಷನ್ ಅಂತ ಹೇಳಿದರು ಅಂತ ಇಟ್ಕೊಳ್ಳಿ. ಬೆಳಿಗ್ಗೆ ಬರುವಾಗ ಅದು ಚೇಂಜ್ ಆಗಿದೆ, ನಾವು ಆರ್ಡರ್ ಚೇಂಜ್ ಮಾಡಿದ್ದೇವೆ, ನಿಮಗೆ ಪ್ರಮೋಷನ್ ಇಲ್ಲ ಅಂದರೆ ನೀವು ಮಾಡುವ ಫಸ್ಟ್ ಕೆಲಸ ರಿಸಿಗ್ನೇಷನ್ ಆ ಕಂಪನಿಗೆ. ಭಗವನ್ ನಿಷ್ಠೆ ಅಥವಾ ಒಂದು ಹೊಟ್ಟೆಗೆ ಅನ್ನ ಕೊಡುವ ಉದ್ಯೋಗಕ್ಕೆ ಯಾವ ನಿಷ್ಠೆಯಲ್ಲಿರಬೇಕು, ಅದನ್ನು ಯಾವ ಕಾಲಕ್ಕೂ ಕೈ ಬಿಡದೆ ನಾವು ನಡೆಸಿದರೆ ಅದು ಕಟ್ಟ ಕಡೆಯವರೆಗೆ ಮತ್ತೆ ವಾಪಸ್ ಕರೆದು ಇವನಿಗೆ ಪಟ್ಟಾಭಿಷೇಕ ಮಾಡುವವರೆಗೆ ಕಾಯ್ತದೆ ಅನ್ನೋದನ್ನು ರಾಮ ತೋರಿಸುವಾಗ ನಮಗೆ ಗೊತ್ತಿರಬೇಕು. ಒಂದಕ್ಕೆ ಕಟ್ಟಿಕೊಳ್ಳುವುದನ್ನು ನಾವು ಬಿಟ್ಟಿದ್ದೇವೆ ಅಂತ. ಒಂದಕ್ಕೆ ಕಟ್ಟಿಕೊಳ್ಳುವುದನ್ನು ಬಿಟ್ಟದ್ರಿಂದ ಕಂಪನಿ ಎಷ್ಟು ಬದಲಾಯಿಸಬಹುದು ಅಂತ ಬಂತು. ನಮಗೆಲ್ಲ ಒಂದು ಕಾಲಕ್ಕೆ ಒಂದು ಉದ್ಯೋಗ ಸಿಕ್ಕಿದ್ರೆ ಇನ್ನು ಸಾಯುವವರೆಗೆ ಅದರಲ್ಲೇ ರಿಟೈರ್ಮೆಂಟ್ ಅಂತ ತೀರ್ಮಾನ ಮಾಡ್ತಿತ್ತು ಒಂದು ಕಾಲದ ಜನಾಂಗ. ಇವತ್ತು ಹಾಗಲ್ಲ. ಉದ್ಯೋಗ ಸಿಕ್ಕಿದೆ, ಅವನು ಇನ್ನೊಬ್ಬನ ಹತ್ರ ಕೇಳ್ತಾ ಇರ್ತಾನೆ, ನಿನ್ನ ಕಂಪನಿ ಹೇಗಿದೆ, ಅಲ್ಲಿ ಆಪರ್ಚುನಿಟಿ ಹೇಗಿದೆ, ನಾನು ಹೇಗೆ ಅಪ್ಲೈ ಮಾಡಿದರೆ ಯಾವ ಪೋಸ್ಟ್ ಖಾಲಿ ಉಂಟು, ನನಗೆ ಎಷ್ಟು ಸ್ಕೇಲ್ ಹೆಚ್ಚಾಗ್ತದೆ. ಯಾಕೆ ಅಂದರೆ ಈಗ ಸ್ಕೇಲ್ ಮುಖ್ಯ ಆದದ್ದು, ನನಗೆ ಕೊಡುವ ಸ್ಥಾನ ಮುಖ್ಯ ಆದದ್ದು, ನಿಷ್ಠೆ ಕಡಿಮೆ ಆದದ್ದು. ಆದ್ದರಿಂದಲೇ ಒಬ್ಬ ಉದ್ಯೋಗಕ್ಕೆ ಸೇರಿದವ 100 ಉದ್ಯೋಗ ಬದಲಾಯಿಸಬಹುದು ಅನ್ನುವ ನಿಷ್ಠೆ ಕಡಿಮೆ ಆಯಿತು ನೋಡಿ. ಅದಕ್ಕೆ ಪತ್ನಿಯರು ಎಷ್ಟು ಇರಬಹುದು ಅಂತ ಬಂದದ್ದು. ಒಬ್ಬನೇ ಪತ್ನಿಗೆ ನಿಲ್ಲಬೇಕಾಗಿಲ್ಲ, ಒಬ್ಬಳೇ ಪತಿ ಒಬ್ಬಳೇ ಪತ್ನಿ ಅಥವಾ ಒಬ್ಬನೇ ಪತಿ ಅನ್ನೋದು ಬೇಡವಾದದ್ದು. ನಿಷ್ಠೆ ಕಡಿಮೆ ಆದ ಕೇಂದ್ರ ಕೆಲಸದ ಭಾವ ಹೇಗೆ ಡೈಲ್ಯೂಟ್ ಆಯ್ತಲ್ಲ, ಅದೇ ನಮ್ಮ ಭಾವ ಬದುಕಿಗೂ ಬಂದದ್ರಿಂದ ನಮಗೆ ನಿಷ್ಠೆ ಕಡಿಮೆ ಆಗಿ ಇವಳಿಗೆ ಯಾಕೆ ಕಮಿಟ್ ಆಗಬೇಕು, ಇವಳನ್ನು ಬಿಟ್ಟರೆ ಆಯಿತು, ಇನ್ನೊಬ್ಬಳನ್ನು ಕಟ್ಟಿದರೆ ಆಯಿತು. ನಮ್ಮಲ್ಲೊಂದು ಉತ್ತರ ಕರ್ನಾಟಕದಲ್ಲೊಂದು ಗಾದೆ ಇದೆ, ಒಂದು ಹೆಂಡತಿಯನ್ನು ಬಿಟ್ಟು ಅವ ಸ್ವಲ್ಪ ಎಲ್ಲ ಯೋಚನೆ ಮಾಡಿ 2ನೇ ಮದುವೆ ಆದವನಿಗೆ ನಮ್ಮ ಭಾಗದವರು ಹೇಳೋದು ಊದುವುದು ಕೊಟ್ಟು ಬಾರಿಸುವುದು ತಗೊಂಡ ಅಂತ. ಅದೇ ಅಂತ ಗೊತ್ತಿಲ್ಲ. ನಿಷ್ಠೆ ಬದಲಾಗದೇ ಇದ್ದರೆ, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಿಷ್ಠೆ ಬದಲಾಗದೇ ಇದ್ದರೆ, ನಮ್ಮ ಅಂತರಂಗದ ನಿಷ್ಠೆ ಬದಲಾಗದೇ ಇದ್ದರೆ ನಮ್ಮ ಎದುರಿನವರು ಬದಲಾಗುವ ಹಾಗೆ ಕಾಸ್ಮಿಕ್ ಅರೇಂಜ್ಮೆಂಟ್ ಇದೆ. ನಮ್ಮ ನಿಷ್ಠೆ ಕಠೋರವಾಗಿರ್ಬೇಕಷ್ಟೇ. ನಾನು ಏನು ಸತ್ರು ಇದನ್ನು ಬಿಡಲ್ಲ, ನಾನು ಕಟ್ಟಿಕೊಂಡ ಗಂಡ, ನಾನು ಕಟ್ಟಿಕೊಂಡ ಹೆಂಡತಿ, ನಾನು ಸತ್ರು ಬಿಡಲ್ಲ. ನಾನು ಈ ಥರದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಹೇಳೋದು ನನ್ನ ಜೊತೆಗಿದ್ದ ಹುಡುಗರಿಗೆ. ನನ್ನ ಹುಡುಗ ಒಬ್ಬ ಈಗಾಗಲೇ ಅವನು ಡಿವೋರ್ಸ್ ಆಗಿ 7 ವರ್ಷ ಆಗಬೇಕಿತ್ತು. ನಾನು ಅವನಿಗೆ ಹೇಳಿದೆ, ಡಿವೋರ್ಸ್ ಮಾಡ್ತಿದ್ರೆ 2 ಪ್ರಶ್ನೆ, ನೀನು ಇನ್ನೊಂದು ಕಟ್ಕೋತೀಯ ಅಥವಾ ಒಬ್ಬನೇ ಇರ್ತೀಯ. ಇನ್ನೊಂದು ಕಟ್ಕೋತೇನೆ, ಹಾಗಾದರೆ ಇದರೊಟ್ಟಿಗೆ ಇರು ಅಂದೆ ನಾನು. ಇನ್ನೊಂದು ಕಟ್ಕೋತೀಯ ಆದರೆ ಡಿವೋರ್ಸ್ ಮಾಡಬೇಡ, ಇದರೊಟ್ಟಿಗೆ ಇರು. ಯಾಕೆ, ಇದರ ಒಟ್ಟಿಗೆ ಇದ್ದು ನೋಡು ನೀನು, ನಿನಗೆ ಅದು ಬಂದರೂ ಅಷ್ಟೇ ಇದು ಬಂದರೂ ಅಷ್ಟೇ, ನಿನಗೆ ಅದು ಈಗ ಅರ್ಥ ಆಗಲ್ಲ. ಆದರೆ ನಿನ್ನ ನಿಷ್ಠೆ ಮಾತ್ರ ನಿರಂತರವಿರಲಿ. ಅವಳು ಎಷ್ಟೇ ಕೆಟ್ಟವಳು, ನೀನು ಕಷ್ಟ ಕೊಡ್ತಾಳೆ, ಏನೇ ಅನ್ನಿಸ್ಲಿ, ನೀನು ಬದಲಾಗಬೇಡ, ನೀನು ಒಂದೇ ನಿಷ್ಠೆಯಿಂದ ಇರು. ಇತ್ತೀಚೆಗೆ ಅವನು ಹೇಳ್ತಾನೆ, ನನ್ನ ಹೆಂಡತಿ ಈಗ ಭಾರಿ ಪಾಸಿಟಿವ್. ಏನು ಕಾರಣ? ನಾನು ಒಂದೇ ಹೇಳೋದು, ನಮ್ಮ ಒಳಗೊಂದು ಬಹಳ ಪ್ರಾಮಾಣಿಕತೆ, ಪರಿಶುದ್ಧತೆ ಮತ್ತು ಸಂಪೂರ್ಣ ಸಮರ್ಪಣೆ ಇದ್ದರೆ ಎದುರಿನವರಿಗೆ ಅದು ಹೊಡೆಯುತ್ತದೆ, ಅವರನ್ನು ಕರಗಿಸ್ತದೆ, ಅವರು ಬದಲಾಗ್ತಾರೆ. ಹಾಗಾಗಿ ಒಳ್ಳೆಯವರಿಗೆ ಒಳ್ಳೆಯವರೇ ಸಿಗ್ತಾರೆ, ಕೆಟ್ಟವರಿಗೆ ಕೆಟ್ಟವರೇ ಸ್ನೇಹಿತರಾಗ್ತಾರೆ ಅನ್ನುವ ಮಾತುಗಳೆಲ್ಲ ಬಂದದ್ದು ಆ ಕಾರಣ. ಇದು ರಾಮ ಮಾಡಿದ್ದು. ತನ್ನ ಎದುರಿನವರು ಉಂಟಲ್ಲ, ಯಾವ ಕಾಲಕ್ಕೂ ಹಾಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಭರತನಿಗೆ ಎಂದೂ ಕೂಡ ದುಷ್ಟ ಯೋಚನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ರಾಮನ ಜೊತೆಗೆ ಬಾಲ್ಯ ಕಳೆದ ಭರತ, ರಾಮನ ಜೊತೆಗೆ ಒಡನಾಡಿದ ಲಕ್ಷ್ಮಣ, ರಾಮನನ್ನು ನಿರಂತರ ಅನುಸರಿಸಿದ ಶತ್ರುಘ್ನರು, ಅವರು ಎಂದೂ ಹಾಳಾಗಲಿಲ್ಲ. ಯಾಕೆ ಅಂದರೆ ಅಣ್ಣನ ಚಾಳಿ ಹಿರಿಯಣ್ಣನ ಚಾಯಾಳಿ ಮನೆ ಮಂದಿಗೆಲ್ಲ ಅಂತ ಒಂದು ಗಾದೆ ಮಾತಿದೆಯಲ್ಲ, ಪಕ್ಕಾ ಗೊತ್ತಾಗುತ್ತೆ. ದೊಡ್ಡವ ಒಳ್ಳೆಯವನಿದ್ರೆ ಕೆಟ್ಟವರಾಗಕ್ಕೆ ಸಾಧ್ಯನೇ ಇಲ್ಲ ಕಿರಿಯರು ಅಂತ.
ಇದಕ್ಕೆ ಉಲ್ಟ ಕೃಷ್ಣ. ದೊಡ್ಡವರು ಕೆಟ್ಟವರಾಗ್ತಾರೆ, ಅವರು ಕೆಟ್ಟವರಾದರೆ ದೊಡ್ಡವರಲ್ಲ ಅಂತ ಪ್ರೂವ್ ಮಾಡಿ ತೋರಿಸಿದ್ದು ಕೃಷ್ಣ. ಇದೇ ಬದುಕಿನ ಮೌಲ್ಯಗಳಿಗೆ ತದ್ವಿರುದ್ಧ ಹೋಗಿ ಮೌಲ್ಯವನ್ನು ಹೊಸದಾಗಿ ಸ್ಥಾಪಿಸಬಹುದು ಅಂತ ತೋರಿಸುವವ ಕೃಷ್ಣ. ಅವ ಅಣ್ಣ ಇಂದ್ರ ಪಾರಿಜಾತ ತಗೊಂಡು ಹೋಗಬೇಡ ಅಂದರೆ ನೀನೇ ಅವನಯ ಅಂತ ತಗೊಂಡು ಹೋಗ್ತಾನೆ. ಅಣ್ಣ ಕಣೋ ಯುದ್ಧ ಮಾಡಬಾರ್ದು, ಅಣ್ಣನ ಜೊತೆಗೆ ಕದನ ಸರಿಯಲ್ಲ ಅಂತ ನಾರದರು ಹೇಳಿದ್ರು ಕೇಳಲ್ಲ. ತಪ್ಪು ಮಾಡಿದರೆ ಅಣ್ಣ ಇದ್ರು ಯುದ್ಧನೇ ಅಂದವ ಕೃಷ್ಣ ಮಾತ್ರ. ಆ ರೀತಿಯ ಬದುಕನ್ನು ಹೇಳಬೇಕಾದ್ರೆ ಭಾರಿ ಎದೆಗಾರಿಕೆ ಬೇಕು. ನಮ್ಮಂಥವರೆಲ್ಲ ಕೃಷ್ಣನನ್ನು ಮಾಡೆಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅವನ ಒಳಗಿರುವ ಸತ್ಯದ, ಪ್ರಾಮಾಣಿಕತೆಯ, ಶ್ರದ್ಧೆಯ, ಧರ್ಮದ ಯಾವ ವ್ಯಾಖ್ಯಾನವೂ ನಮಗೆ ಗೊತ್ತಿಲ್ಲ. ಕೃಷ್ಣನ ಶ್ರದ್ಧೆ, ಕೃಷ್ಣನ ಧರ್ಮ, ಕೃಷ್ಣನ ಸತ್ಯ, ಕೃಷ್ಣ ಹೇಳುವ ಯಾವುದೇ ಪ್ರಾಮಾಣಿಕತೆಯ ಕೆಲವು ಸಣ್ಣ ಸಣ್ಣ ಅಂಶಗಳು ಕೂಡ ಪಕ್ಕ ಅರಗಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ನಮಗೆ ಕರಗತವೂ ಆಗಲಿಕ್ಕಿಲ್ಲ. ಆದರೆ ನಾವು ಈಸಿ ಮಾಡೆಲ್ ಅಂತ ಅವನನ್ನು ತಗೋತೇವೆ, ಎಸ್ಕೇಪಿಕ್ ಮಾಡೆಲ್. ರಾಮ ಹಾಗಲ್ಲ, ನೀವು ಎಲ್ಲೂ ಎಸ್ಕೇಪ್ ಮಾಡೋಕ್ಕಾಗಲ್ಲ. ರಾಮನ ಜೊತೆಗೆ ಅವನ ಹೆಂಡತಿ, ಅಣ್ಣ ತಮ್ಮ, ತಂದೆ ತಾಯಿ ಯಾರನ್ನೂ ಬಿಟ್ಟುಕೊಡ್ಲಿಲ್ಲ. ನೀವು ನೋಡ್ತೀರಿ, ಕುಟುಂಬವನ್ನೇ ಬಿಟ್ಟು ಕೊಡಲ್ಲ. ಕುಟುಂಬ ಒಡೆದೇ ಹೋಗ್ತಿತ್ತು ರಾಮ ಒಂಚೂರು ತಿರುಗಿ ಬಿದ್ದಿದ್ರೆ. ಒಂದರೆ ಕ್ಷಣ ರಾಮ ನಾನು ನಾಳೆ ಪಟ್ಟಾಭಿಷಿಕ್ತನೇ ಆಗ್ತೇನೆ ಅಂದಿದ್ರೆ ಕುಟುಂಬ ಏನಾಗ್ತಿತ್ತು ಯೋಚನೆ ಮಾಡಿ. ಹೇಳುವ ಎಲ್ಲ ಸಾಧ್ಯತೆ ಇತ್ತು ಅವನಿಗೆ, ಅದೆಲ್ಲ ಪಾಸಿಬಲ್, ಅವನು ಅದಕ್ಕೆ ಕೇಪೇಬಲ್ ಮತ್ತು ಅವನ ಅರ್ಹ. ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅವನಿಗೆ ಗೊತ್ತಿತ್ತು ನನ್ನಕ್ಕಿಂತ ನನ್ನ ಕುಟುಂಬ ದೊಡ್ಡದು ಅಂತ. ನಮಗೆ ನಾನು ದೊಡ್ಡದು, ಕುಟುಂಬ ಅಲ್ಲ, ಆದ್ದರಿಂದ ನಮ್ಮ ಕುಟುಂಬ ಹಾಳಾಯಿತು. ಇಂತಹ ಅನೇಕ ಕೌಟುಂಬಿಕ ಮೌಲ್ಯಗಳನ್ನು ಸ್ಥಾಪಿಸ್ತಾ ಹೆಂಡತಿಯ ಸಂದರ್ಭಕ್ಕೆ ಬಂದಾಗ ನಮಗೊಂದು ಬಹಳ ದೋಷ ಅಂತ ಅನ್ನಿಸ್ತದೆ. ಹೆಂಡತಿಯನ್ನು ಅಗ್ನಿ ಪರೀಕ್ಷೆ ಮಾಡಿಸಿದ, ಹೆಂಡತಿಯನ್ನು ಕಾಡಿಗೆ ಕಳಿಸಿದ, ಲೋಕ ಪ್ರಥಮ ಅಂತ ತೋರಿಸಿದ ಹೆಂಡತಿಗಿಂತ. ನನ್ನ ಕುರಿತು ಕೂಡ, ಅಂದರೆ ತನ್ನ ಕುರಿತು ಕೂಡ ಲೋಕವೇ ಪ್ರಥಮ ಅವನಿಗೆ. ನಾನೇ ದೊಡ್ಡವ ಅಂತ ಎಲ್ಲೂ ಹೇಳಿಲ್ಲವ. ಅವನು ಹೇಳಿದ್ದೇನು, ನನ್ನಕ್ಕಿಂತ ಲೋಕ ದೊಡ್ಡದು ಅಂತ ಹೇಳಲಿಕ್ಕಾಗಿ ತನ್ನನ್ನು ತ್ಯಾಗ ಮಾಡಿದ್ದನ್ನು ನಾವು ನಿರಂತರ ನೋಡ್ತೇವೆ. ಅದರ ಮುಂದಿನ ಹಂತ, ರಾಮ ಎಷ್ಟು ಚಂದ ಮಾಡಿ ಹೆಂಡತಿಯನ್ನು ಮುಂದಿಟ್ಟುಕೊಂಡು, ನನ್ನ ಹೆಂಡತಿ ನನಗೆ ದೊಡ್ಡವಳು, ಆದರೆ ಲೋಕದ ಕಣ್ಣಿನಲ್ಲಿ ಅವಳಿಗೆ ಕಿಂಚಿತ್ ಊನ ಬಂದರೂ ಅದು ನನಗೆ ಬಂದ ಹಾಗೆ. ಅವನಿಗೆ ಸಪರೇಷನ್ ಭಾವ ಇದ್ದಿದ್ರೆ, ನಾನು ಬೇರೆ ನನ್ನ ಹೆಂಡತಿ ಬೇರೆ ಅಂತ ಇದ್ದಿದ್ರೆ ಅವನು ಅವಳಿಗೆ ಶಿಕ್ಷೆಯೇ ಕೊಡ್ತಿರಲಿಲ್ಲ. ನೀವು ಇಡೀ ರಾಮಾಯಣದಲ್ಲಿ ಸೀತೆಗೆ ಹಿಂಸೆ ಆದಾಗ ರಾಮ ಅಳುವುದನ್ನು ನೋಡಬೇಕು. ಅವಳನ್ನು ರಾವಣ ಅಪಹರಿಸಿದಾಗ, ಅವಳು ಎಲ್ಲಿದ್ದಾಳೆ ಗೊತ್ತಿಲ್ಲದಾಗ, ಅವಳನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದಾಗ, ಅವಳನ್ನು ಕಾಡಿಗೆ ಕಳಿಸಿದಾಗ ಎಲ್ಲ ಕಡೆ ರಾಮ ಒದ್ದಾಡ್ತಾನೆ. ರಾಮನ ದುಃಖದ ವಿವರಣೆಯನ್ನು ವಾಲ್ಮೀಕಿಗಳ ಭಾಷೆಯಲ್ಲಿ ಓದಿದ ಮೇಲೆ ನಾವು ಕಾಮೆಂಟ್ ಮಾಡುವುದನ್ನು ನಿಲ್ಲಿಸ್ತೇವೆ. ಅದು ಹೇಗೆ ಅಂದರೆ, ತನ್ನನ್ನು ತಾನು ದಂಡಿಸಿಕೊಳ್ಳುವ ಕ್ರಮ. ರಾಮ ಸೀತೆಯನ್ನು ದಂಡಿಸಿದ ಅಂತ ನಾವು ಯೋಚನೆ ಮಾಡೋದು, ಆದರೆ ಅದು ಸೆಲ್ಫ್ ವೈಲೆನ್ಸ್. ಹಾಗೆ ಅಂತ ನಿಮಗೆ ರಾಮನ ಕುರಿತ ವಿವರಣೆಯನ್ನು ಓದಿದರೆ ಗೊತ್ತಾಗುತ್ತೆ. ರಾಮ ಯಾವ ಪರಿ ಅಳುತ್ತಾನೆ, ಯಾವ ಪರಿ ದುಃಖಿಸ್ತಾನೆ, ಯಾವ ಪರಿ ತನ್ನನ್ನು ತಾನು ಹಿಂಸಿಸ್ಕೊಳ್ತಾನೆ ಅಂತ ನೀವು ಓದಿದರೆ ನೀವು ಒಂದರೆ ಕ್ಷಣ ಸೀತೆಯನ್ನೆಲ್ಲ ಶಿಕ್ಷಿಸಿದ್ದು, ಅವನು ತನ್ನನ್ನು ತಾನು ಶಿಕ್ಷಿಸಿದ್ದು. ಈ ಗುಣ ಉಂಟಲ್ಲ, ಇದು ಸ್ವಂತವನ್ನು ದಂಡಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ದುಡಿಬೇಕು ಅನ್ನೋದನ್ನು ನಾನು ಮತ್ತೆ ನಿಮಗೆ ಅಪ್ರಿಯವಾದರೂ ಹೇಳಲೇಬೇಕು. ಇದನ್ನು ಗಾಂಧೀಜಿ ಮಾಡಿದ್ದು. ಇಡೀ ಭಗವದ್ಗೀತೆ ಓದಿದ ಮೇಲೆ ಒಂದು ವಾಕ್ಯದಲ್ಲಿ ಸಾರಾಂಶ ಹೇಳಿ ಅಂತ ಕೇಳ್ತಾರೆ ಯಾರೋ ಗಾಂಧಿಗೆ. ಭಗವದ್ಗೀತೆಯ ಸಾರಾಂಶ ಹೇಳಿ. ಆಗ ಗಾಂಧಿ ಹೇಳೋದು ಒಂದೇ ವಾಕ್ಯ, ಬೋಲೋ ರಾಮ್ ಕರೋ ಕಾಮ್. ಇದಕ್ಕಿಂತ ಅದ್ಭುತವಾಗಿ ಭಗವದ್ಗೀತೆಯನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಇದು ಒಂದೇ ವಾಕ್ಯ. ಇದನ್ನೇ ರಾಮ ಮಾಡಿ ತೋರಿಸಿದ್ದು. ಇಲ್ಲಿ ಯಾವುದೂ ಉಂಟಲ್ಲ, ನಾನು ಮಾಡ್ತಿರೋದು ಅವನಿಗಾಗಿ.
ತಾನು ಮನುಷ್ಯ ಅಂತಲೇ ಬಂದವನು, ಅವತಾರ ಪುರುಷನಲ್ಲ ಅಂತ. ನಾನು ಮಾಡುವುದು ಅವನಿಗಾಗಿ, ಅವನು ಅನ್ನೋದು ಕಾಸ್ಮಿಕ್ ಅರೇಂಜ್ಮೆಂಟ್. ಇಲ್ಲಿ ನನ್ನ ಹೆಂಡತಿ ಇಂತಲ್ಲ, ಇಂಥ ಅನೇಕ ಆಯಾಮಗಳನ್ನು ರಾಮ ಕೊಟ್ಟ. ನಮ್ಮಲ್ಲಿ ಇನ್ನೊಂದು ಬಹಳ ದೊಡ್ಡ ಅಪವಾದ ಅವನ ಮೇಲಿದೆ. ಅವನು ಶಂಭುಕ ವಧೆ ಮಾಡ್ಬೋದಿತ್ತ ಅಂತ, ಶೂದ್ರ ಅಂತ ಕೊಂದ ಅಂತ ನಮ್ಮಲ್ಲಿ ಅನೇಕ ಜನ ಅದಕ್ಕೆ ಕೊಡುವಂತಹ ವ್ಯಾಖ್ಯಾನ. ಬಹಳ ಜನ ಶಂಭುಕ ಕೊಂದ ಪ್ರಕರಣವೇ ಇಲ್ಲ ಅಂತ ಒಂದು ಕಡೆ ಅದನ್ನು ಸರಿಸಿ ಬಿಡ್ತಾರೆ. ನಮ್ಮಪ್ಪ ಶಂಭುಕ ವಧೆ ಇದೆ ಅಂತಲೇ ಹೇಳ್ತಾರೆ. ವಧೆ ಇದೆ ಇದ್ದರೆ ಹಾಗಾದರೆ ಶೂದ್ರ ಅಂತ ಅವನು ಶಿಕ್ಷೆ ಕೊಟ್ಟದ್ದಲ್ವಾ? ಇಡೀ ನೀವು ಒಂದು ಸಾರಿ ಹಿಮ್ಮುಖವಾಗಿ ನೋಡಿದರೆ ರಾಮನ ಅತ್ಯಂತ ನಿಕಟ ಮಿತ್ರ ಗುಹ. ಇನ್ನು ಯಾವ ಮಿತ್ರನ ಉಲ್ಲೇಖ ಬರಲ್ಲ ನಮಗೆ. ರಾಮನ ಅತ್ಯಂತ ಖಾಸ ಗೆಳೆಯ ಗುಹ. ಅವನು ನಾವು ಹೇಳುವ ಕ್ಷತ್ರಿಯನಲ್ಲದ ಬೇಡ ಜನಾಂಗ. ಹಾಗಾದರೆ ಜಾತಿ ಒಂದು ಕಾರಣವಾಗಿದ್ದರೆ ಗುಹ ಮಿತ್ರ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಎರಡನೆಯದು, ಬಹಳ ವರ್ಷಗಳ ಕಾಲದಿಂದ ಕಾಯ್ತಿದ್ದ ಶಬರಿ. ಮತಂಗ ಮುನಿಗಳು ಹೇಳಿದರು, ಒಂದು ದಿವಸ ರಾಮ ಬರ್ತಾನೆ, ನೀನು ಉದ್ಧಾರ ಆಗ್ತಿ. ರಾಮ ಬರ್ತಾನೆ ಅನ್ನುವ ಭಕ್ತಿಯಿಂದ ಕಾದ ಶಬರಿಯನ್ನು ಅವಳ ಮೋಕ್ಷ ಆಗುವವರೆಗೆ ನಿತ್ತು ಅನುಗ್ರಹಿಸಿ ಹೋದನಲ್ಲ. ಶೂದ್ರರು ಇವರಿಗೆ ಕೊಡಬಾರದು ಮೋಕ್ಷ ಅಂತ ಅವನು ಹಿಂದೆ ಸರಿಲಿಲ್ಲ ತಾನೆ. ಶಬರಿಗೆ ಮೋಕ್ಷ ಕೊಟ್ಟಿದ್ದನಲ್ಲ. ಏನು ಸೂಚನೆ? ಭಕ್ತಿಗೆ, ಶ್ರದ್ಧೆಗೆ ಜಾತಿ ಇಲ್ಲ. ಭಕ್ತಿ ಗುಹನಲ್ಲಿತ್ತು, ಭಕ್ತಿ ಶಬರಿಯಲ್ಲಿತ್ತು. ತನ್ನ ಕುರಿತು ಅಂತಲ್ಲ, ಜೀವನದ ಮೂಲ ಸೂತ್ರವಾಗಿ ಅವರನ್ನು ರಕ್ಷಿಸಿದ, ಉದ್ಧರಿಸಿದ. ಅದರ ಆಚೆಗಿನದ್ದು ನಾವು ಹೇಳುವ ಶಂಭುಕ ವಧೆ. ಅದು ಲೋಕ ಕಲ್ಯಾಣದ ವಿಷಯಕ್ಕೆ ಬಂದಾಗ ಅವನು ಯಾಕೆ ತಪಸ್ಸು ಮಾಡ್ತಿದ್ದ ಅಂತ ಮೊದಲನೆಯ ಪ್ರಶ್ನೆ ರಾಮ ಕೇಳೋದು. ತಪಸ್ಸು ಮಾಡಿದ್ದು ಯಾಕೆ ಎಂದಾಗ, ಅವನು ಈಗಾಗಲೇ ಶಿವನನ್ನು ಗೆದ್ದಿದ್ದ. ಶಿವ ಅವನಿಗೆ ಒಲಿದು ತಥಾಸ್ತು ಅಂದಿದ್ದ. ಶಿವನನ್ನು ಗೆದ್ದಿದ್ದೇನೆ, ಪಾರ್ವತಿ ನನ್ನ ಹೆಂಡತಿ ಆಗಬೇಕು ಅಂತ ತಪಸ್ಸು ಮಾಡಿದ್ದ. ದೇವ ತಪಸ್ಸಿನಿಂದ ಕೊಟ್ಟ ಅನುಗ್ರಹವನ್ನು ದುರುಪಯೋಗಪಡಿಸಿ ದೇವಪತ್ನಿಯನ್ನು ತನ್ನವನನ್ನಾಗಿ ಮಾಡಿಸಿಕೊಳ್ಳುವ ದುರುದ್ದೇಶಕ್ಕೆ ಕೊಟ್ಟ ಶಿಕ್ಷೆ. ಇದು ನಹುಷನಿಗೂ ಆಗಿದೆ. ನೀವು ಜಾತಿ ಬಿಡಿ. ನಹುಷನನ್ನ ಸ್ವರ್ಗದಿಂದ ಕೆಳಕ್ಕೆ ಹಾಕಿದ್ದು ಇಂದ್ರ ಪತ್ನಿಯನ್ನು. ಇಂದ್ರ ಪದವಿ ಕೊಟ್ಟು ಕೂಡಲೇ, ಇಂದ್ರ ಪದವಿ ಮಾತ್ರ ಯಾಕೆ, ಇಂದ್ರ ಪತ್ನಿಯು ನನ್ನವಳಾಗಲಿ ಅಂತ ನಹುಷ ಅಪೇಕ್ಷಿಸಿದ್ದಕ್ಕೆ ಮತ್ತೆ ಭೂಮಿಗೆ ಅಧಪ್ಪತನ. ಹಾಗಾಗಿ ರಾಮ ಒಬ್ಬ ನಾನು ನೀವು ಭಾವಿಸುವ ಸಾಮಾನ್ಯ ಮನುಷ್ಯನ ಹಾಗೆ ಒಂದು ಕುಟುಂಬದಲ್ಲಿ ಹುಟ್ಟಿ, ಸಾಮಾನ್ಯ ಮನುಷ್ಯನ ಹಾಗೆ ಬೆಳೆದು, ಸಾಮಾನ್ಯ ಅಥವಾ ಅತ್ಯಂತ ಸರಳ ಜೀವನ ನಡೆಸುವ ನನ್ನ ನಿಮ್ಮಂಥವರು ಪಡಬಹುದಾದ ಎಲ್ಲ ಕೌಟುಂಬಿಕ ಭವಣೆಗಳನ್ನು ಅನುಭವಿಸಿ, ಆ ಕೌಟುಂಬಿಕ ಮಾತ್ರವಲ್ಲದೆ ಕಾಡಿಗೆ ಹೋಗಬೇಕಾದ ಪ್ರಸಂಗದಲ್ಲಿ ಅತ್ಯಂತ ಕಷ್ಟದ ದುರ್ದಿನಗಳನ್ನು ಎದುರಿಸಿ, ಅವು ಯಾವುದಕ್ಕೂ ಸ್ಪಂದಿಸುವಾಗ ತನ್ನೊಳಗಿನ ಆತ್ಮಕ್ಕೊಂದು ನಿಷ್ಠೆ, ಶ್ರದ್ಧೆಯನ್ನು ಕಳಚದೆ ನಾನು ದುಡಿಯುವುದು ನನ್ನ ಒಳಗಿನ ಪ್ರಾಮಾಣಿಕವಾದ ಆತ್ಮ ಒಂದು ಪ್ರೇಮಕ್ಕೆ, ಆ ಆತ್ಮಾರಾಮನಾಗಿ ಇರುವುದು ನನಗೆ ಮುಖ್ಯ ಅನ್ನುವುದನ್ನು ಹೇಳುವ ಹೊತ್ತಿಗೆ ಅವನು ಮಾಡಿದ ಎಲ್ಲ ಕೆಲಸ ಲೋಕ ಕಲ್ಯಾಣಾರ್ಥವಾಗಿ ಉಳಿಯಿತು ಅಂತಲೇ ನಮಗೆ ರಾಮ ಇವತ್ತಿಗೂ ಕೂಡ ಪ್ರಸ್ತುತನಾಗ್ತಾನೆ. ಇಲ್ವಾ? ತುಘಲಕ್ಕನಂಥವರು ತಮ್ಮ ಕುರ್ಚಿಗಾಗಿ ಹೋರಾಡಿದವರು ಯಾಕೆ ಉಳಿಲಿಲ್ಲ? ಯಾಕೆ ರಾಮನೇ ಉಳಿದ? ಯಾಕೆ ತಂದೆಯನ್ನು ಕೊಂದು ಒಬ್ಬ ಮಗ ಬಂದಂತಹ ಒಂದು ಚರಿತ್ರೆಯವರು ಯಾಕೆ ಉಳಿಯೋದಿಲ್ಲ? ಅಥವಾ ಯಾಕೆ ಅವರು ಮಾಡೆಲ್ ಆಗೋದಿಲ್ಲ? ತಂದೆಯನ್ನು ಕೊಂದೋ ತಾಯಿಯನ್ನು ಕೊಂದೋ ಒಂದು ವೇಳೆ ರಾಮ ಕೂಡ ಸಿಂಹಾಸನ ಏರಿದ್ರೆ ಏನು ಉಳಿತಿತ್ತು? ಯಾವ ಧರ್ಮ ಪರಂಪರೆ ಉಳಿತಿತ್ತು? ಎಂಥ ಮಾದರಿಯನ್ನು ನಾವು ಅನುಸರಿಸಬೇಕಾಗ್ತಿತ್ತು? ಅದಲ್ಲ ಅನ್ನುವುದನ್ನು ತೋರಿಸಿದನಲ್ಲ, ಅದು ರಾಮನ ನಮಗೆ ಕೊಟ್ಟಂತಹ ಬಹಳ ದೊಡ್ಡ ಮೌಲ್ಯ. ಅದಕ್ಕೆ ನಾವು ಇವತ್ತು ಮುರಳಿ ಕಡೆಕಾರಂಥವರನ್ನು ಗೌರವಿಸೋದು. ಯಾಕೆ? ಆತ್ಮಕ್ಕಾಗಿ ದುಡಿಯುವಾಗ ಆತ್ಮಾರಾಮ, ಆದರೆ ಲೋಕ ಕಲ್ಯಾಣ ಅದರ ಧ್ಯೇಯ.
ಈ ಎಲ್ಲ ಕಾರಣಗಳಿಂದ ರಾಮ ನಾನು ನೀವು ಬದುಕ್ತಾ ಹೇಗೆ ಬದುಕನ್ನು ನಮ್ಮ ಎಲ್ಲ ಕಷ್ಟಗಳ ಮಧ್ಯೆ ಅತ್ಯಂತ ಅಪೂರ್ವ ಮಾಡಬಹುದು. ಬರುವಾಗಲೇ ಸೌಕರ್ಯ ತಗೊಂಡು ಬರಬೇಕಾಗಿಲ್ಲ, ಬರುವಾಗಲೇ ದೊಡ್ಡವರು ಅಂತ ಗರಿ ತಗೊಂಡು ಬರಬೇಕಾಗಿಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಹೇಗೆ ದೊಡ್ಡವನಾಗಬಹುದು ಅನ್ನುವುದನ್ನು ತೋರಿಸುವಾಗ ರಾಮ ಮುಖ್ಯ ಆಗ್ತಾನೆ. ನಾನು ಕೊನೆಯ ಅಂಶಕ್ಕೆ ಬರ್ತೇನೆ. ಮರಣಾಂತಾನಿ ವೈರಾಣಿ ಅನ್ನುವುದನ್ನು ನಮಗೆ ಬಹಳ ಅದ್ಭುತವಾಗಿ ರಾವಣನ ಒಂದು ಸಂದರ್ಭ ನಿಮಗೆ ಗೊತ್ತು. ಇಡೀ ಜೀವನದ ತನ್ನ ಶಕ್ತಿಯನ್ನೆಲ್ಲ ಇನ್ನೊಬ್ಬರನ್ನು ಕೊಲ್ಲಕ್ಕೆ, ಇನ್ನೊಬ್ಬರನ್ನು ಹಾಳು ಮಾಡೋಕ್ಕೆ ಬದುಕಿದವ. ಆ ರಾವಣನನ್ನು ಕೊಂದ ಮೇಲೆ ಜೈಕಾರ ಹಾಕಿ ಖುಷಿಯಿಂದ ಕುಣಿಬೇಕಿತ್ತು ಬೇರೆಯವರಾದರೆ. ನಾವರೆ ಹಾಗೆ ಮಾಡ್ತಿತ್ತು. ಸಾಕ್ಷಾತ್ ವಿಭೀಷಣ ಹೇಳಿದ, ನಾನು ಅವನ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ. ಏನು ಮೆಸೇಜ್ ಕೊಟ್ಟ ರಾಮ ನಮಗೆ? ನೀನು ಮಾಡದಿದ್ರೆ ನಾನು ಅವನ ಅಂತ್ಯೇಷ್ಟಿ ಮಾಡ್ತೇನೆ ಅಂದ. ಯಾಕೆ ಅಂತ ಒಂದು ಸಾರಿ ವಿಭೀಷಣನಿಗೂ ಗಾಬರಿ ಆಗಿರ್ಬೋದು. ಯಾಕಪ್ಪ ನಾನು ಯಾಕೆ ಮಾಡಬೇಕು, ಇವನು ನಾನು ಮಾಡದಿದ್ರೆ ಅವನು ಮಾಡ್ತೇನೆ ಅಂತ ಅನ್ನಲ್ಲ, ಇದು ಯಾಕೆ ಅಂತ ಪ್ರಶ್ನೆ ಬರಬೇಕು. ರಾಮ ಕೊಟ್ಟ ಉತ್ತರ ಏನು ಅಂದರೆ, ಇದು ಒಂದು ಲೌಕಿಕದ ದೇಹ ಸಂಬಂಧ ದ್ವೇಷ. ಈ ಜೀವ ಇದು ಭಗವತ್ ತತ್ವ, ಇದಕ್ಕೆ ಯಾವತ್ತೂ ಕೂಡ ಕೊನೆಯವರೆಗೆ ದ್ವೇಷ ಅಂತಿಲ್ಲ. ದೈಹಿಕವಾಗಿ ಆ ಜೀವ ಆ ದೇಹದೊಳಗಿದ್ದು ಏನೋ ತಪ್ಪು ಮಾಡಿದೆ, ದೇಹ ಬಿಟ್ಟಿತು, ಇನ್ನು ಆ ಜೀವ ಮುಕ್ತ, ಅದು ತನ್ನ ಪಾಡಿಗೆ ಇನ್ನೊಂದು ಅವಸ್ಥೆಯನ್ನು ಪಡೀತದೆ. ಆ ಜೀವದ ಜೊತೆಗೆ ನನ್ನ ದ್ವೇಷ ಇಲ್ಲ. ಹಾಗಾಗಿ ಸಾಯುವವರೆಗೆ ಮಾತ್ರಪ್ಪ ಮರಣಾಂತಾನಿ ವೈರಾಣಿ. ಈ ಸತ್ಯವನ್ನು ಭಾರತೀಯ ಪರಂಪರೆ ಮರ್ತಿದೆ ಅಂತ ನನಗೆ ಬಹಳ ಬೇಸರದಲ್ಲಿ ಹೇಳಬೇಕು. ನಮ್ಮ ದ್ವೇಷಗಳು ಸಾವಿನ ನಂತರವೂ ಬೆಳೀತಿವೆ. ಅವರನ್ನು ಸಮಾಧಿಯಿಂದ ಹೊರಗೆ ತೆಗೆದು ನಾವು ಮತ್ತೆ ಅವರನ್ನು ಛಿದ್ರ ಮಾಡಿ, ಅವರನ್ನು ಅವಮಾನ ಮಾಡಿ, ಅವರ ಹೆಸರನ್ನು ಹಾಳು ಮಾಡಿ, ಅವರ ದ್ವೇಷವನ್ನು ಮತ್ತೆ ಮತ್ತೆ ಬಿತ್ತಿ, ಅವರು ಈಗ ಯಾಕಾದರೂ ಹುಟ್ಟಿದ್ರೇನೋ ಅಂತ ಎಲ್ಲೋ ಇದ್ದವರು ಭಾವಿಸಬೇಕು, ಈ ದೇಶದಲ್ಲಿ ಯಾಕಾದ್ರೂ ಹುಟ್ಟಿದ್ನಪ್ಪ ನಾನು ಅಂತ. ಒಂದು ವೇಳೆ ವೈರ ಇದ್ದರೆ ಮರಣಾಂತಾನಿ ವೈರಾಣಿ. ಮರಣದ ನಂತರ ವೈರ ಬೆಳೆಸಬಾರದು, ಮರಣದ ನಂತರ ದ್ವೇಷ ಸಲ್ಲದು ಅನ್ನುವುದನ್ನು ಹೇಳಿಕೊಟ್ಟ ರಾಮ ಪರಂಪರೆಗೆ ತದ್ವಿರುದ್ಧ ಪರಂಪರೆ ನಮ್ಮ ಭಾರತದ ಪ್ರತಿಯೊಬ್ಬರೂ ಇವತ್ತು ನಾವು ಮಾಡುವ ಕೆಲಸ. ಸಾವರ್ಕರನ್ನು ಬೈಯುವುದೇ ಜೀವನ ಅಂತ ಕೆಲವರದ್ದು ಟಾರ್ಗೆಟ್. ಗಾಂಧಿನ ಆ ಸಮಾಧಿಯಿಂದ ಬಗೆದು ತೆಗೆದು ಅವ್ರು ಇನ್ನೊಮ್ಮೆ ಹುಟ್ಟಬಾರ್ದು ಈ ದೇಶದಲ್ಲಿ, ಹಂಗೆ ಹೇಳಬೇಕು ಅನ್ನೋದೇ ಕೆಲವರ ಉದ್ದೇಶ. ಇಂದಿರಾ ಗಾಂಧಿ ಸತ್ತು ಹೋಗಿ ಎಷ್ಟು ವರ್ಷ ಆದರೆ ಏನು, ಅವಳು ಇರಲೇ, ಅವಳು ಹುಟ್ಟಿದ್ದೇ ಹಾಳಾಗಲಿಕ್ಕೆ, ನಮ್ಮ ಜನ್ಮ ಇವಳು ಹಾಳು ಮಾಡಿದ್ದು ಅಂತ ಬೈಯುವುದೇ ನಮ್ಮ ಪ್ರೋಗ್ರಾಮು. ಸ್ವಾಮಿ, ಈ ಜಗತ್ತಿನ ಯಾವ ಒಂದು ಹುಳವು ತಾನಾಗಿ ಬರಲ್ಲ, ತಾನಾಗಿ ಬದುಕಲ್ಲ. ಈ ಜಗತ್ತಿನ ಒಂದು ಕೆಲಸವು ತಾನಾಗಿ ಯಾವುದು ಮಾಡಲ್ಲ, ಅದರ ಕ್ರಿಯೆಗಳೆಲ್ಲವೂ ಅಲ್ಲಿ ನಿರ್ಧಾರ ಆಗಿದೆ, ಅದರ ಪಪೆಟ್ ನಾವೆಲ್ಲ. ಯಾವ ಗಾಂಧಿ, ಯಾವ ನೆಹರು, ಯಾವ ಸಾವರ್ಕರ್, ಯಾವ ಭಗತ್ ಸಿಂಗ್, ಯಾವ ಇಂದಿರಾ ಗಾಂಧಿ ಅಥವಾ ಈಗಿನ ಮೋದಿ, ಇವರು ಯಾರೂ ಕೂಡ ಪಪೆಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಕಾಸ್ಮಿಕ್ ಅರೇಂಜ್ಮೆಂಟ್. ಈ ನೆನಪೇ ಇಲ್ಲ ನಮಗೆ. ಭಗವಂತ ಅವರಿಂದ ಇದೇ ಕೆಲಸ ಅಂತ ನಿಯಮಿಸಿ ಕಳಿಸಿದ್ದಾನೆ, ಅದನ್ನು ನಡೀತಾರೆ. ನಡೆದು ಮುಗಿದ ತಕ್ಷಣ ಮರಣಾಂತಾನಿ ವೈರಾಣಿ. ಅದು ರಾವಣ ಇರಬಹುದು, ಅದು ಯಾವನೇ ಒಬ್ಬ ದುಷ್ಟ ಇರಬಹುದು, ಒಬ್ಬ ರಾಕ್ಷಸ ಇರಬಹುದು. ಅವನಿಗೊಂದು ಪರ್ಪಸ್ ಇತ್ತು, ಬಂದ. ಆ ಪರ್ಪಸ್ ಮುಗಿದ ನಂತರ ಅವನ ಹೆಸರು ಹೇಳಿಕೊಂಡು ದುಷ್ಟತನವನ್ನು, ದ್ವೇಷವನ್ನು ಬೆಳೆಸಬೇಡಿ ಅಂತ ರಾಮನ ಸಂದೇಶ. ಆ ವಿಷಯದಲ್ಲಿ ನಾವು ಬಹಳ ದೊಡ್ಡ ಸೋತಿದ್ದೇವೆ. ನಮಗೆ ದ್ವೇಷ ಈಗ ಅಸ್ತ್ರ ಆಗಿದೆ. ಎಲ್ಲ ಬಿಡಿ, ನಮ್ಮಲ್ಲೊಂದು ಪರಂಪರೆ ಈಗ ಬಹಳ, ನಾನು ಎಲ್ಲ ವಿತ್ ಡ್ಯೂ ರೆಸ್ಪೆಕ್ಟ್ ಎಲ್ಲ ಹಿರಿಯ ಶ್ರೀಮಂತ ವಿದ್ವಾಂಸರನ್ನು ಗೌರವಿಸಿ ಹೇಳೋದು, ನಮ್ಮಲ್ಲೊಂದು ಪರಂಪರೆ ಶುರುವಾಗಿದೆ. ಗಾಂಧಾರ ದೇಶ ಅದು ಅಫ್ಘಾನಿಸ್ತಾನ, ಮಗಧ ಅದು ಬಿಹಾರ, ಇನ್ಯಾವುದೋ ನರಕಾಸುರ ಅದು ಅಲ್ಲಿ, ಅದು ಚೀನಾಕ್ಕೆ ಹತ್ತಿರವೋ ಮತ್ತೊಂದು, ಇನ್ನೊಂದು ಯಾವುದೋ ದೇಶ, ಇನ್ಯಾರೋ ಒಬ್ಬ ಈಗಿನ ವಿದೇಶ. ಯವನರು ಅಂದರೆ ಅವರು
ನಮ್ಮ ದೇಶಕ್ಕೆ ಹಿಂದಿನಿಂದ ಕಾಡ್ತಾ ಇರುವ ಚೀನಿಯರು. ನಾನು ರಾಮಾಯಣ ಮಹಾಭಾರತಗಳನ್ನು ಹೇಳುವಾಗ ನನಗೆ ಕೆಲವರು ಕೇಳ್ತಾರೆ, ನೀವು ಮಗಧ ಅಂದರೆ ಮಗಧವೇ ಹೇಳ್ತೀರಿ, ಭೌಮಾಸುರ ಅವನ ನರಕಾಸುರ ಇದ್ದದ್ದು ಎಲ್ಲಿ ಎಂದಾಗ ಪ್ರಾಗ್ ಜ್ಯೋತಿಷಪುರ ಅಂತಲೇ ಹೇಳ್ತೀರಿ, ನೀವು ಸಿಂಧು ದೇಶ ಅಂದರೆ ಸಿಂಧು ದೇಶ ಅಂತಲೇ ಹೇಳ್ತೀರಿ, ನೀವು ಗಾಂಧಾರ ಅಂದರೆ ಗಾಂಧಾರವೇ ಹೇಳ್ತೀರಿ, ಯಾಕೆ ನೀವು ಭೌಗೋಳಿಕವಾಗಿ ಅದು ಈಗ ಎಲ್ಲಿಂಟು ಯಾಕೆ ಹೇಳಲ್ಲ? ಸ್ವಾಮಿ, ನನ್ನದೊಂದು ಗುಟ್ಟು ಅಥವಾ ಪ್ರಾರ್ಥನೆ, ನಾನು ಹೇಳೋದಿಲ್ಲ. ಯಾಕೆ ಗೊತ್ತಾ? ಆಗಿನ ಗಾಂಧಾರ ದೇಶದ ಆ ದ್ವೇಷ ಶಕುನಿಯದ್ದುಂಟಲ್ಲ, ಅದೇ ಈಗಲೂ ಇರುವುದು ಅಂತ ದ್ವೇಷ ಎಳಿಲಿಕ್ಕೆ ಲೆಕ್ಕಾಚಾರ ಮಾಡೋದು ಸ್ವಾಮಿ. ನಾವು ಆ ಭೌಗೋಳಿಕ ಲೆಕ್ಕಾಚಾರವನ್ನು ಇಟ್ಕೊಂಡು ಸತ್ತು ಹೋಗಿದ್ದಾರೆ, ಮರ್ತು ಬಿಡೋಣ. ಜೀವ ಜಗತ್ತು ದೇವ ಕಾರ್ಯಕ್ಕಾಗಿ ಬಂದಿದೆ, ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಿ ಬೆಳೀಲಿಕ್ಕೆ ಬಂದಿದ್ದೇವೆ. ಕೊಲ್ಲುವುದು ಖಂಡಿತ ಪರಿಣಾಮವಾಗಿ ಒಂದು ಒಳ್ಳೆಯ ಪರಿಹಾರವೇ ಅಲ್ಲ. ಯಾವ ಮಕ್ಕಳು, ಶಾಲೆಯ ಮಕ್ಕಳು ಏನು ಪಾಪ ಮಾಡಿದ್ರು ಅಂತ ಮೊನ್ನೆ ಅಲ್ಲಿಗೆ ಬಾಂಬ್ ಹಾಕಬೇಕು ಹೇಳಿ? ಯಾರೋ ದೊಡ್ಡವರು ಮಾಡುವ ಯಾವುದೋ ಅವರ ವೈಯಕ್ತಿಕ ಪ್ರೆಸ್ಟೀಜಿಗೆ ಶಾಲೆಯ 8-12 ವಯಸ್ಸಿನ ಮಕ್ಕಳನ್ನು ಕೊಲ್ಲುವವರೆಗೆ ನಾವು ಮನುಷ್ಯತ್ವ ಕಳ್ಕೊಂಡಿದ್ದೇವಲ್ಲ. ಖಂಡಿತಕ್ಕೂ ರಾಮ ಪರಂಪರೆ ಅಲ್ಲ. ನಮ್ಮ ದೇಶದಲ್ಲಿ ಕನಿಷ್ಠ ನಾವಾದರೂ ದ್ವೇಷ ಬೆಳೆಸಲಿಕ್ಕಾಗಿ ಇದು ಯಾವ ದೇಶ, ಆಗ ಇಲ್ಲಿದ್ದವ ಯಾವ ದೊರೆ, ಆಗ ಇದ್ದವ ನಮಗೇನು ಮಾಡಿದ್ದ, ಹಾಗಾದರೆ ಈಗ ನಾವು ಅವನಿಗೆ ಟಿಟ್ ಫಾರ್ ಟ್ಯಾಟ್ ಮಾಡೋಣ. ಖಂಡಿತ ಅದಕ್ಕಾಗಿ ಚರಿತ್ರೆ ಓದುವುದು ಬೇಡ. ಇತಿಹಾಸವನ್ನು ಖಂಡಿತಕ್ಕೂ ದ್ವೇಷ ಬೆಳೆಸುವುದಕ್ಕಾಗಿ ಓದುವುದಲ್ಲ. ದ್ವೇಷದ ಭಾಗ, ದೋಷದ ಭಾಗಗಳನ್ನು ಮರೆತು ಅಲ್ಲಿರುವ ಒಳಿತುಗಳೇನು ಅದನ್ನು ಸಂಗ್ರಹಿಸುವುದಕ್ಕೆ ನಮಗೆ ಏನಾಗಿದೆ ಅಂದರೆ ಗುಣಗಳೇ ಕಾಣದಷ್ಟು ದ್ವೇಷ ಹೇಳೋದು ಪರಿಪಾಠ ಆಗಿದೆ. ನಾನು ಯಾವ ಪಕ್ಷವೂ ಅಲ್ಲ, ಆದರೆ ನನಗೆ ಯಾವತ್ತೂ ಅನಿಸೋದು, ನಾನು ಖಂಡಿತಕ್ಕೂ ನಿಮಗೆ ಈಗಲೂ ನಿಮಗೆ ಗೊತ್ತಿದೆ, ನನ್ನ ಭಾರತೀಯ ಪರಂಪರೆಯ ಮಾತಿನಿಂದ ಗೊತ್ತಿದೆ, ಆದರೆ ನಾನು ಯಾವತ್ತೂ ಕೂಡ ಘಂಟಾಘೋಷವಾಗಿ ಎಲ್ಲರ ಮುಂದೆ ಹೇಳಬಹುದಾದ್ದು, ಇಂದಿರಾ ಗಾಂಧಿ ಅಂತ ಒಬ್ಬ ಪ್ರಧಾನಮಂತ್ರಿ ಜಗತ್ತಿನಲ್ಲಿ ಒಬ್ಬರನ್ನು ತೋರಿಸಿ, ಒಬ್ಬ ಹೆಣ್ಮಗಳನ್ನು. ಗುಣ ತಗೊಳ್ಳೋದೇ ಇಲ್ವಲ್ಲ ಸ್ವಾಮಿ. ದೋಷಗಳನ್ನೇ ಹೇಳ್ತಾ ಕೂತ್ರೆ ಏನು ಸಿಕ್ಕೀತು? ರಾಮ ಗುಣಗಳನ್ನು ಆಯ್ಕೆ ಮಾಡಿ ಅಂತ ತೋರಿಸಿದವ, ಹನುಮಂತನ ಗುಣವನ್ನು ಆಯ್ಕೆ ಮಾಡಿದವ, ವಿಭೀಷಣನ ಗುಣವನ್ನು ಆಯ್ಕೆ ಮಾಡಿ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡವ. ವಾಲಿ ಸುಗ್ರೀವರಲ್ಲಿ ಗುಣ ಸುಗ್ರೀವನಲ್ಲಿದೆ ಮತ್ತು ವಾಲಿಯಲ್ಲೂ ಇದೆ, ಆದರೆ ವಾಲಿಗೆ ಸ್ವಲ್ಪ ಅರ್ಥ ಆಗಲಿ, ರಿಯಲೈಸ್ ಮಾಡೋಣ ಅಂತ ಹೇಳಿ ಗುಣದ ಭಾಗವಾಗಿ ಸುಗ್ರೀವನ ಪಕ್ಷಕ್ಕೆ ನಿಂತವ. ಹೀಗೆ ಗುಣದ ಎಲ್ಲ ಲೆಕ್ಕಾಚಾರಗಳನ್ನು ಮಾಡ್ತಾ ಹೋದರೆ ದೋಷಗಳು ಕಡಿಮೆಯಾಗಿ ವಾಲಿಯಂಥವನಿಗೂ ಕೂಡ ಒಂದು ಮೋಕ್ಷ ಕರುಣಿಸಬಹುದು ಅಂತ ಕಲ್ಪಿಸಿಕೊಟ್ಟವ. ರಾವಣನಂಥವರಿಗೂ ಕೂಡ ನೀನು ಮಾಡದಿದ್ರೆ ನಾನು ಅಂತ್ಯಷ್ಟಿ ಮಾಡ್ತೇನೆ ಅನ್ನುವ ಗೌರವ ಕೊಟ್ಟವ. ದೋಷಗಳನ್ನು ಹೇಳ್ತಾ ಹೋದರೆ ಜೀವನ, ನಮ್ಮ ಮನಸ್ಸು ಎಲ್ಲವೂ ಕೂಡ ಅತ್ಯಂತ ಹೀನಾಯ ಸ್ಥಿತಿ ತಲುಪುತ್ತೆ. ನಮಗೊಳ್ಳೆ ನಿದ್ರೆ ಬರಲ್ಲ, ನಮಗೊಳ್ಳೆ ಮನಸ್ಸಿನ ಶಾಂತಿ ಇರಲ್ಲ, ನಮ್ಮ ಆಹಾರ ಅಜೀರ್ಣ ಆಗಿ ತುಂಬ ಆ್ಯಸಿಡಿಟಿ ಆಗುವುದು, ಅದು ಒಳಗಿನ ಅಗ್ನಿಯೂ ಹೆಚ್ಚುತ್ತೆ. ಅದು ಯಾವುದೂ ಆಗದೇ ಇರಬೇಕಾದ್ರೆ ಮನಸ್ಸಿನಲ್ಲಿ ಅತ್ಯಂತ ಪಂಡಿತಾಹ ಸಮದರ್ಶಿನಃ. ಭಗವದ್ಗೀತೆ ಹೇಳುತ್ತಲ್ಲ, ಅದು ಯಾವುದೇ ಇರಲಿ, ಆನೆ ಇರಲಿ, ಒಂದು ಗೋವು ಇರಲಿ, ಒಂದು ಹಂದಿ ಇರಲಿ, ಒಂದು ನಾಯಿ ಇರಲಿ, ಒಂದು ಬೆಕ್ಕಿರಲಿ, ಯಾವುದನ್ನು ನೋಡುವಾಗಲೂ ಕೂಡ ಇದು ಹೊರಗಿನಿಂದ ಆಕಾರ ಬೇರೆ, ಇದರೊಳಗಿರುವ ಭಗವಂತ ಅವನೊಬ್ಬನೇ ಅನ್ನುವ ತತ್ವ ಕಾಣಬೇಕು. ಕಂಡರೆ ಅದು ರಾಮತತ್ವ. ಅದು ರಾಮನಿಗೆ ಕಾಣುವುದಕ್ಕೆ ಬಂದದ್ದರಿಂದಲೇ ಅವನಿಗೆ ಶಬರಿಯ ಉದ್ಧಾರ ಸಾಧ್ಯ ಆಯಿತು, ಶಂಭುಕ ವಧೆಯೂ ಸಾಧ್ಯ ಆಯಿತು. ಅದು ಕಾಣುವುದಕ್ಕೆ ಬಂದದ್ದರಿಂದಲೇ ಅವನು ವಾಲಿಯನ್ನು ವಧಿಸಿದ, ಸುಗ್ರೀವನನ್ನು ರಕ್ಷಿಸಿದ. ಅದು ಕಾಣುವುದಕ್ಕೆ ಬಂದದ್ದರಿಂದಲೇ ಅವನು ರಾವಣನನ್ನು ಕೊಂದ, ವಿಭೀಷಣನನ್ನು ಪಕ್ಕಕ್ಕೆ ಕರ್ಕೊಂಡ. ಮರಣಾಂತಾನಿ ವೈರಾಣಿ ಕೇವಲ ಅಂತ್ಯಷ್ಟಿ ಅಲ್ಲ. ನಿಮಗೆ ಪದ್ಮಪುರಾಣ ಓದಿದರೆ ಗೊತ್ತಾಗುತ್ತೆ, ರಾಮ ಒಂದು ಹಂತದಲ್ಲಿ ಪಟ್ಟಾಭಿಷೇಕ ಆದಮೇಲೆ ವಾಪಸ್ ವಿಭೀಷಣನ ಹತ್ರ ಹೋಗ್ತಾನೆ ಲಂಕೆಗೆ. ಎಷ್ಟು ಮರಣಾಂತಾನಿ ವೈರಾಣಿ ಅಂದರೆ ಲಂಕೆಯ ರಾಕ್ಷಸರು ಸುಖವಾಗಿದ್ದಾರಂತ ಕೇಳಕ್ಕೆ ಹೋಗ್ತಾನೆ. ಇದನ್ನು ಕಲಿಬೇಕಲ್ಲ ನಾವು, ಇದನ್ನು ಕಲಿತೇ ಇಲ್ಲ. ಇಂಥ ಅನೇಕ ಆಯಾಮಗಳಲ್ಲಿ ನನಗೆ ರಾಮ ಅತ್ಯಂತ ಪ್ರಿಯ. ನಾವು ರಾಮನಂತೆ ಬದುಕಿನ ಸಕಲ ಗುಣಗಳನ್ನು ಅಳವಡಿಸಿಕೊಂಡರೆ ಕೃಷ್ಣನಂತೆ ಆಗಬಹುದು. ಯಾಕೆಂದರೆ ರಾಮನ ಗುಣಗಳಿಲ್ಲದಿದ್ದರೆ ಕೃಷ್ಣನ ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ರಾಮ ಪೂರ್ವಾವಸ್ಥೆ, ಕೃಷ್ಣ ಉತ್ತರಾವಸ್ಥೆ. ಅದು ನಮ್ಮಲ್ಲಿ ಉಪನಿಷತ್ತು ಹೇಳುತ್ತಲ್ಲ, ಗುರು ಅನ್ನುವುದು ಪೂರ್ವಾವಸ್ಥೆ, ಅಂತೇವಾಸಿ ಉತ್ತರ ರೂಪಂ ಅಂತ. ಹಾಗೆ ಇದು ಕೃಷ್ಣ ಉತ್ತರ ರೂಪಂ, ರಾಮ ಪೂರ್ವ ರೂಪಂ. ಆ ಅರ್ಥದಲ್ಲಿ
ರಾಮನ ಅನೇಕ ಅದ್ಭುತವಾದ ಬದುಕಿಗೆ ಸಂಬಂಧಪಟ್ಟ ವಿಶೇಷ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡರೆ ರಾಜನ ಹತ್ರ ನಾಯಿ ಕೂಡ ಬಂದಿತ್ತು ಅಂತ ಉಲ್ಲೇಖ. ಕಂಪ್ಲೇಂಟ್ ಹೇಳಕ್ಕೆ ಎಷ್ಟು ಸರಳ ಪ್ರವೇಶ ಅಂದರೆ ನಾಯಿ ಕೂಡ ಒಳಗೆ ಬಂದಿತ್ತಂತೆ. ನನಗೊಂದು ಏನೋ ಅಹವಾಲು ಇದೆ ಅಂತ. ಮಾಹೇಯ ಎಚ್.ಎಸ್. ಬಲ್ಲಾಳರನ್ನು ಆಗದಿಂದ ಎಲ್ಲರೂ ಹೇಳ್ತಿದ್ದಾರೆ ನೋಡಿ, ಒಳಪ್ರವೇಶ ಕಷ್ಟ ಇದ್ದ ಕಾಲಕ್ಕೆ ಇವತ್ತು ಎಚ್.ಎಸ್. ಬಲ್ಲಾಳರು ಬಂದು ನಾವು ಯಾರೂ ಕೂಡ ಸರಳವಾಗಿ ಪ್ರವೇಶ, ನಾನು ಅದಕ್ಕೆ ಹೇಳೋದು ಎಲ್ಲ ರಾಮನನ್ನು ಬದುಕುವವರು ಒಟ್ಟಾಗಿದ್ದೇವೆ ಅಂತ. ಆ ಅರ್ಥದಲ್ಲಿ ಎಚ್.ಎಸ್. ಬಲ್ಲಾಳರು ಹೇಗೆ ಎಲ್ಲರನ್ನೂ ಒಳಗೆ ಬರಲಿಕ್ಕೆ ಬಿಟ್ಟರು ಅಂತ ಹೇಳಿದೆವಲ್ಲ, ಅದು ರಾಮ ಪರಂಪರೆ. ಇಂಥವರು ಒಳಗೆ ಬರಬಾರ್ದು, ಅಹವಾಲು ಕೊಡಬಾರ್ದು ಅಂತ ರಾಮ ತಡೀಲಿಲ್ಲ, ಅಲ್ಲೊಬ್ಬ ಪರ್ಸನನ್ನು ಅಪಾಯಿಂಟ್ ಮಾಡಲಿಲ್ಲ. ಎಲ್ಲ ಡೈರೆಕ್ಟ್ ಅಪ್ರೋಚ್, ಮಧ್ಯವರ್ತಿಗಳಿಲ್ಲ. ಜಗತ್ತು ಹಾಳಾದದ್ದು ಮಧ್ಯವರ್ತಿಗಳಿಂದ ಸ್ವಾಮಿ. ರಾಮ ಅದನ್ನು ತೋರಿಸಿದ, ನನಗೆ ಮಧ್ಯವರ್ತಿಗಳು ಬೇಡ, ನನ್ನನ್ನು ಡೈರೆಕ್ಟ್ ನಮಗೆ ಎಷ್ಟೋ ಸಾರಿ ಮಿನಿಸ್ಟರೇ ಡೈರೆಕ್ಟ್ ಸಿಕ್ಕರೆ ಟೈಮ್ ಕೊಡ್ತಾರೆ, ಸೆಕ್ರೆಟರಿ ಕೊಡಲ್ಲ. ಅಥವಾ ನಮಗೆ ಮಿನಿಸ್ಟರ್ ಜೊತೆಗೆ ಎದುರಾಬದ್ರು ನಮ್ಮ ಸಮಸ್ಯೆ ಹೇಳುವಾಗ ಆಗಿಂದಾಗ ನಮಗೆ ಪರಿಹಾರ ಆಗತ್ತೆ, ನಾವು ಸೆಕ್ರೆಟರಿ ಹತ್ರ ಹೇಳಿದರೆ ಫೈಲೇ ಮೂವ್ ಆಗಲ್ಲ. ಇಂಥ ಅನೇಕ ಅಪಾಯಗಳನ್ನೆಲ್ಲ ಅಲ್ಲಗಳೆದು ಬದುಕಿನಲ್ಲಿ ರಾಮತತ್ವ ರಾಜಕೀಯದಲ್ಲಿ ಹೇಗಿರಬೇಕು, ಕೌಟುಂಬಿಕವಾಗಿ ಹೇಗಿರಬೇಕು, ಧಾರ್ಮಿಕವಾಗಿ ಹೇಗಿರಬೇಕು, ಏಕಕಾಲಕ್ಕೆ ಕೌಟುಂಬಿಕದ ಒಳಗಿನ ಗೃಹಸ್ಥಾಶ್ರಮದಲ್ಲಿ ಗಂಡ ಹೆಂಡತಿ ಹೇಗಿರಬೇಕು, ಯಾವ ಆಯಾಮದಲ್ಲೂ ಕೂಡ ಒಂದೇ ಒಂದು ದೋಷ ಬಾರದ ಹಾಗೆ ನಮಗೆ ಬದುಕನ್ನು ಕಟ್ಟಿಕೊಟ್ಟವ ರಾಮ. ಅಂಥ ರಾಮಚಂದ್ರನ ಪದತಲಕ್ಕೆ ನಾನು ಬಾಗಿ ಶ್ರದ್ಧಾಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಕೃಷ್ಣನಾಗುವುದರ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತ ಪ್ರಾರ್ಥಿಸ್ತಾ, ಇಂಥದ್ದೊಂದು ರಾತ್ರಿಯ ಹೊತ್ತಿನಲ್ಲಿ ನೀವಿಷ್ಟು ಭಕ್ತಿಯಿಂದ ಇಷ್ಟು ಹೊತ್ತು ಕೂತು ಕೇಳಿದ್ದಕ್ಕೆ ನಿಮ್ಮನ್ನು ವಂದಿಸಿ ಎಲ್ಲ ಹಿರಿಕಿರಿಯರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತು ನಮಸ್ಕಾರ.